ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ಸ್ವಾಗತ ಎಲ್ರಿಗೂ. ಇವತ್ತು ನಾವು ಶ್ರೀ ಈಶೋಪನಿಷತ್ ಮಂತ್ರ 14 ಪಾರ್ಟ್ 2 ಭಾಗ 2 ಸ್ಕ್ರೀನ್ ಶೇರ್ ಮಾಡ್ತೀನಿ. ಒಂದು ಸೆಕೆಂಡ್. 14ನೇ ಮಂತ್ರ ಭಾಗ 2. ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಓಕೆ, ದಯವಿಟ್ಟು ರಿಪೀಟ್ ಮಾಡಿ. ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯಾ ಅಮೃತಂ ಅಶ್ನುತೆ. ಸೊ ಅನುವಾದ ಹೀಗಿದೆ: ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಅನಿತ್ಯವಾದ ಐಹಿಕ ಸೃಷ್ಟಿಯನ್ನು, ಅದರ ಅನಿತ್ಯ ದೇವತೆಗಳು, ಮಾನವರು ಮತ್ತು ಪ್ರಾಣಿಗಳ ಬಗ್ಗೆಯೂ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಬ್ಬನು ಇವುಗಳನ್ನು ಅರಿತ ಮೇಲೆ ಮರಣವನ್ನು, ಕ್ಷಣಭಂಗುರವಾದ ಸೃಷ್ಟಿಯನ್ನು ಮೀರುತ್ತಾನೆ ಮತ್ತು ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಜ್ಞಾನಾನಂದಗಳ ಶಾಶ್ವತ ಜೀವನವನ್ನು ಅನುಭವಿಸುತ್ತಾನೆ. ಯಾರತ್ರಾದ್ರೂ ಪುಸ್ತಕ ಇದ್ರೆ ಮುಂದಿನ ಪ್ಯಾರಾಗ್ರಾಫ್ ಓದ್ತೀರಾ ದಯವಿಟ್ಟು? ಲಾಸ್ಟ್ ಟೈಮ್ ಎಲ್ಲಿ ತನಕ ಫಿನಿಶ್ ಮಾಡಿದ್ವಿ? ಓದ್ಲಾ ಪ್ರಭುಜಿ? ಓದಿ ಮಾತಾಜಿ. ಲಾಸ್ಟ್ ಟೈಮ್ ಎಲ್ಲಿ ತನಕ ಮುಗಿಸಿದ್ವಿ ಗೊತ್ತಾ? ಪರಾಪ್ರಕೃತಿ ಅಲ್ಲಿ ತನಕ ಅಲ್ವಾ? ಸೊ ಇವತ್ತು ಮೋಸ್ಟ್ಲಿ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿರುವ ಆ ಪ್ಯಾರ ಅನ್ಸುತ್ತದೆ ಇದು. ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಇರುವ ಪರಮ ಪುರುಷನೆಂದರೆ ಶ್ರೀಕೃಷ್ಣ. ಭಗವದ್ಗೀತೆಯಲ್ಲಿ 8.22 ಹೇಳಿರುವಂತೆ ನಿಷ್ಕಲ್ಮಶ ಭಕ್ತಿ ಸೇವೆಯಿಂದ ಮಾತ್ರ ಅವನ ಬಳಿಗೆ ಹೋಗಬಹುದು. ಜ್ಞಾನ, ಯೋಗ ಮತ್ತು ಕರ್ಮ ಪ್ರಕ್ರಿಯೆಗಳಿಂದ ಸಾಧ್ಯವಿಲ್ಲ. ಕರ್ಮಿಗಳು ಸ್ವರ್ಗಲೋಕಗಳನ್ನು, ಇವುಗಳಲ್ಲಿ ಸೂರ್ಯ ಮತ್ತು ಚಂದ್ರ ಲೋಕಗಳು ಸೇರಿವೆ, ಸ್ವಸಾಧನೆಯಿಂದ ತಲುಪಬಹುದು. ಜ್ಞಾನಿಗಳು ಮತ್ತು ಯೋಗಿಗಳು ಬ್ರಹ್ಮಲೋಕದಂತ ಉನ್ನತ ಲೋಕಗಳನ್ನು ತಲುಪಬಹುದು. ಅವರು ಭಕ್ತಿ ಸೇವೆಯಿಂದ ಇನ್ನಷ್ಟು ಅರ್ಹತೆ ಗಳಿಸಿದರೆ ಆಧ್ಯಾತ್ಮಿಕ ಪ್ರಕೃತಿಯನ್ನು ತಲುಪಬಹುದು. ಅಂದರೆ ಆಧ್ಯಾತ್ಮಿಕ ಆಕಾಶದ ಬ್ರಹ್ಮ ತೇಜಸ್ಸನ್ನು ಇಲ್ಲವೇ ವೈಕುಂಠ ಲೋಕಗಳನ್ನು ತಮ್ಮ ಅರ್ಹತೆಗೆ ತಕ್ಕಂತೆ ತಲುಪಬಹುದು. ಆದರೆ ಭಕ್ತಿ ಸೇವೆ ಮಾಡದೆ ಆಧ್ಯಾತ್ಮಿಕ ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಖಂಡಿತ ಯಾರಿಗೂ ಸಾಧ್ಯವಿಲ್ಲ. ಮುಂದಿನ ಪ್ಯಾರಾವಧಿ. ಈ ಐಹಿಕ ಲೋಕಗಳಲ್ಲಿ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಪ್ರತಿಯೊಬ್ಬರು ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದೇ ಐಹಿಕ ಕಾಯಿಲೆ. ಈ ಕಾಯಿಲೆ ಇರುವವರೆಗೆ ಜೀವಿಯು ಬೇರೆ ಬೇರೆ ಜನ್ಮವೆತ್ತುವುದನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ಮನುಷ್ಯನಾಗಿ ಹುಟ್ಟಲಿ, ದೇವತೆಯಾಗಿ ಹುಟ್ಟಲಿ, ಪ್ರಾಣಿಯಾಗಿ ಹುಟ್ಟಲಿ, ಕೊನೆಗೆ ಅವನು 2 ಪ್ರಳಯಗಳಲ್ಲಿ, ಬ್ರಹ್ಮನ ರಾತ್ರಿಯ ಪ್ರಳಯ ಮತ್ತು ಬ್ರಹ್ಮನ ಜೀವನದ ಕೊನೆಯ ಪ್ರಳಯಗಳಲ್ಲಿ ಅವ್ಯಕ್ತ ಪರಿಸ್ಥಿತಿಯೊಂದನ್ನು ಅನುಭವಿಸಲೇಬೇಕು. ನಾವು ಪುನರಪಿ ಜನನ, ಪುನರಪಿ ಮರಣಗಳ ಪ್ರಕ್ರಿಯೆಯನ್ನು, ಅದರಿಂದೊದಗುವ ಮುಪ್ಪು ಕಾಯಿಲೆಗಳನ್ನು ಅಂತ್ಯಗೊಳಿಸಬೇಕಾದರೆ ಆಧ್ಯಾತ್ಮಿಕ ಲೋಕಗಳಿಗೆ ಹೋಗಲು ಪ್ರಯತ್ನಿಸಬೇಕು. ಸ್ವಾಂಶ ವಿಸ್ತರಣೆಗಳಿಂದ ಶ್ರೀಕೃಷ್ಣನು ಈ ಲೋಕಗಳನ್ನೆಲ್ಲ ಆಳುತ್ತಾನೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ.
ಸೊ ಇಂದಿನ ಕ್ಲಾಸಲ್ಲಿ ನಾವು ನೋಡಿದ್ವಿ ಏನು, ಯಾವುದು ನಿತ್ಯ ಯಾವುದು ಅನಿತ್ಯ, ಅದಕ್ಕೆ ಮುಂದುವರಿತಾ ಇದೆ. ಸೊ ಸಂಭೂತಿಂಚ ವಿನಾಶಂಚ, ಆಕ್ಚುಲಿ ಈ ಶ್ಲೋಕ 14ನೇ ಶ್ಲೋಕ, ಯಾವುದು ನಿತ್ಯವಾದದ್ದು ಅದು ಸಂಭೂತಿ, ಯಾವುದು ಅನಿತ್ಯವಾದದ್ದು ಅದು ಅಸಂಭೂತಿ, ಆಧಾರದ ಮೇಲೆ ಈ ಶ್ಲೋಕವನ್ನು ವಿವರಿಸಲಾಗಿದೆ. ಆಕ್ಚುಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇವನ್ ಕರ್ಮಿಗಳು ಸ್ವರ್ಗಲೋಕಕ್ಕೆ ಹೋಗ್ಲಿಕ್ಕೆ ತಮ್ಮ ಸ್ವಸಾಧನೆಯಿಂದ ಪ್ರಯತ್ನವನ್ನು ಮಾಡ್ತಾರೆ. ಆಮೇಲೆ ಜ್ಞಾನಿಗಳು ಸಹ ಅವರು ನಿರಾಕಾರ ಬ್ರಹ್ಮನ್ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಭಕ್ತರು ವೈಕುಂಠ ಲೋಕಕ್ಕೆ ಹೋಗ್ಲಿಕ್ಕೆ ಅವರು ಭಕ್ತಿ ಸೇವೆಯನ್ನು ಮಾಡ್ತಾರೆ. ಆಕ್ಚುಲಿ ಒಂದು ಆಧಾರದ ಮೇಲೆ ನೋಡಿದ್ರೆ ಭಕ್ತರನ್ನು ಕರ್ಮಿಗಳು ಎಸ್ಕೇಪಿಸ್ ಅಂತ ಆಲೋಚನೆ ಮಾಡ್ತಾರೆ, ಅಂದ್ರೆ ತಮ್ಮ ಜವಾಬ್ದಾರಿಗಳಿಂದ ದೂರ ಓಡಿ ಹೋಗ್ತಾರೆ ಅಂತ. ಆದ್ರೆ ಭಕ್ತರು ಆಕ್ಚುಲಿ ಎಸ್ಕೇಪಿಸ್ಗಳು ಅಲ್ಲ ಅವರು. ನಾವು ಭಕ್ತರನ್ನು ನೋಡಿದ್ರೆ ನಾವು ಕರ್ಮಿಗಳಿಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೇವೆ. ಈಗ ಉದಾಹರಣೆಗೆ ನಾವು ಎಲ್ಲ ಈ ಆಫೀಸ್ಗೆ ಹೋಗ್ಬಹುದು, ಅಥವಾ ಬ್ರಹ್ಮಚಾರಿಗಳು ಇರಬಹುದು. ನಾವು ನಮ್ಮ ಜೀವನ ಶೈಲಿಯನ್ನು ನೋಡಿದ್ರೆ ನಾವು ಸುಮಾರು 9-9:30 10 ಗಂಟೆಗೆ ಮಲಗಬಹುದು, ಅಥವಾ 3-3:30 4 ಗಂಟೆಗೆ ಹೇಳ್ತೇವೆ, ಅಂದ್ರೆ ಸುಮಾರು 6 ಗಂಟೆಗಳ ನಿದ್ದೆ. ಉಳಿದ 18 ಗಂಟೆ, 17ರಿಂದ 18 ಗಂಟೆ ನಾವು ಹಾರ್ಡ್ ವರ್ಕ್, ಕಷ್ಟಪಟ್ಟು ಶ್ರಮವನ್ನು ಪಡ್ತೇವೆ. ಅದು ಹರೇ ಕೃಷ್ಣ ಮಹಾಮಂತ್ರ ಜಪ ಇರ್ಬೋದು, ಶ್ರವಣಂ ಕೀರ್ತನಂ, ಬೇರೆ ಬೇರೆ ಸೇವೆಗಳನ್ನು ಮಾಡಬಹುದು, ಅಥವಾ ಆಫೀಸ್ಗಳಿಗೆ ಹೋಗ್ಬೋದು. ಸೊ ಕರ್ಮಿಗಳು ನಮಗೆ ಆ ರೀತಿ ಆಲೋಚನೆ ಮಾಡಿದ್ರು ಸಹ ಭಕ್ತರಿಗೆ ಅವರ ಜೀವನ ಶೈಲಿ ಗೊತ್ತು. ಸೊ ಕೆಲವು ಬ್ರಹ್ಮಚಾರಿಗಳು ಸಂಕೀರ್ತನ ಪಾರ್ಟಿ ಬಸ್ಸಲ್ಲೆಲ್ಲ ಹೋಗ್ತಾರೆ, ಪುಸ್ತಕ ವಿತರಣೆಗಳನ್ನು ಮಾಡ್ತಾರೆ. ಸೊ ಭಕ್ತನ ಜೀವನ ಹೈಲಿ ಪಾಸಿಟಿವ್ ಎಂಗೇಜ್ಮೆಂಟ್, ಅಂದ್ರೆ ಏನು, ಯಾವಾಗ್ಲೂ ಸಕಾರಾತ್ಮಕವಾದ ಜೀವನವನ್ನು ಅವನು ನಡೆಸ್ತಾನೆ, ಭಕ್ತಿ ಸೇವೆಗಳನ್ನು ಮಾಡ್ತಾನೆ. ಆದ್ರೆ ನಿಜವಾದ ಎಸ್ಕೇಪಿಸ್ಟ್ ಯಾರು, ಅವನು ಅಭಕ್ತ. ಯಾಕಂದ್ರೆ ಅಭಕ್ತ ಅವನು ತನ್ನ ಜವಾಬ್ದಾರಿಗಳಿಂದ ಅವನು ದೂರ ಓಡಿ ಹೋಗ್ತಾನೆ. ಅವನು ತನ್ನ ತಂದೆ ತಾಯಿಗಳನ್ನು ಸರಿಯಾಗಿ ನೋಡದೇ ಇರಬಹುದು, ಅಥವಾ ಏನು ಟೆಲಿವಿಷನ್ ಅನ್ನು ನೋಡ್ತಾನೆ, ಕಾರ್ಡ್ಸ್ ಗಳನ್ನು ಆಟ ಆಡ್ತಾನೆ, ಅಥವಾ ಮೂವೀಸ್ ಗಳಿಗೆ ಹೋಗ್ತಾನೆ. ಸೊ ಈ ರೀತಿ ತನ್ನ ಮನಸ್ಸನ್ನು ಅವನು ಏನ್ ಮಾಡ್ತಾನೆ, ಫುಲ್ ಪೊಲ್ಯೂಟ್ ಮಾಡ್ತಾನೆ, ಅಂದ್ರೆ ಅದನ್ನು ಕ್ಲೀನ್ ಮಾಡುವುದಿಲ್ಲ, ಅದನ್ನು ಶುದ್ಧ ಮಾಡುವುದಿಲ್ಲ, ಅದನ್ನು ಇನ್ನೂ ಸಹ ಜಾಸ್ತಿ ಮಲಿನ ಮಾಡ್ತಾನೆ. ಇದು ಭಕ್ತರು ಜಾಸ್ತಿ ಭಕ್ತಿ ಸೇವೆಗಳನ್ನು ಮಾಡ್ತಾರೆ. ಇದು ಯಾತಕ್ಕಾಗಿ ಹೇಳ್ತಾ ಇದ್ದು ಅಂದ್ರೆ, ಇಲ್ಲಿ ಭಾವಾರ್ಥದಲ್ಲಿ ಶೀಲ ಪ್ರಭುಪಾದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭಕ್ತಿ ಸೇವೆ ಮಾಡದೆ ಆಧ್ಯಾತ್ಮಿಕ ವೈಕುಂಠ ಲೋಕಗಳನ್ನು ಪ್ರವೇಶಿಸಲು ಖಂಡಿತ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಭಕ್ತನಾದವನು ತನ್ನ ಜವಾಬ್ದಾರಿಗಳನ್ನು, ತನ್ನ ಕರ್ತವ್ಯಗಳನ್ನು ಸರಿಯಾಗಿ 100% ಮಾಡ್ತಾನೆ, ಪ್ಲಸ್ ಭಕ್ತಿಯ ಸೇವೆಗಳನ್ನು ಮಾಡ್ತಾನೆ, ವೈಷ್ಣವರ ಸೇವೆಯನ್ನು ಮಾಡ್ತಾನೆ, ಭಗವಂತನ ಸೇವೆಯನ್ನು ಮಾಡ್ತಾನೆ. ಸೊ ಆದ್ರಿಂದ ವೈಕುಂಠ ಲೋಕಗಳನ್ನು ತಮ್ಮ ಅರ್ಹತೆಗೆ ತಕ್ಕಂತೆ ಭಕ್ತರು ತಲುಪಬಹುದು. ಯಾಕಂದ್ರೆ ಆ ಅರ್ಹತೆ ಸಿಗ್ತದೆ ಅವರಿಗೆ. ಹೇಗೆ ಭಗವದ್ಗೀತೆಯಲ್ಲಿ ಜ್ಞಾನವನ್ನು ಕೃಷ್ಣ ಕೊಟ್ಟಿದ್ದಾನೆ ಅದರ ಪ್ರಕಾರ ನಡೀತಾನೆ ಭಕ್ತ. ಆದ್ರೆ ಕರ್ಮಿಗಳು, ಜ್ಞಾನಿಗಳು, ಯೋಗಿಗಳು ಆತರ ಅಲ್ಲ. ಭುಕ್ತಿ ಮುಕ್ತಿ ಸಿದ್ಧಿ ಕಾಮಿ ಸಕಲ ಅಶಾಂತ, ಕೃಷ್ಣ ಭಕ್ತ ನಿಷ್ಕಾಮ ಅತಏವ ಶಾಂತ. ಸೊ ಆದ್ರಿಂದ 3 ರೀತಿಯ ಇದು ಜವಾಬ್ದಾರಿಗಳು, 3 ರೀತಿಯ ವ್ಯಕ್ತಿಗಳು ಇರ್ತಾರೆ. ಒಬ್ಬನು ಏನು ಅಂದ್ರೆ ಅವನು ಇರ್ರೆಸ್ಪಾನ್ಸಿಬಲ್ ಫೂಲ್, ಅಂದ್ರೆ ಜವಾಬ್ದಾರಿಯನ್ನೇ ತೆಗೆದುಕೊಳ್ಳುವುದೇ ಇಲ್ಲ ಅವನು. ಅದು ಭೌತಿಕ ಜೀವನದಲ್ಲಿ ಇರ್ಲಿ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಲಿ, ಅವನು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ. ಅಂತ ವ್ಯಕ್ತಿಗಳು ಒಂದು ಕ್ಯಾಟಗರಿ.
ಇನ್ನೊಬ್ರು ಏನೆಂದ್ರೆ ಅವರು ಭೌತಿಕವಾದ ಕರ್ತವ್ಯಗಳನ್ನು ಸರಿಯಾಗಿ ಮಾಡ್ತಾರೆ, 100% ಸರಿಯಾಗಿ ಎಲ್ಲ ಭೌತಿಕ ಕಾರ್ಯಗಳನ್ನು ಮಾಡ್ತಾರೆ, ಆದರೆ ಆಧ್ಯಾತ್ಮಿಕವಾಗಿ ಒಲವು ಇರುವುದಿಲ್ಲ ಅವರಿಗೆ. ಇದು ಎರಡನೇ ಕೆಟಗರಿಯವರು. ಮೂರನೇ ಕೆಟಗರಿಯವರು ಯಾರು? ಭಕ್ತರು. ಅವರು ಆಧ್ಯಾತ್ಮಿಕ ಜವಾಬ್ದಾರಿಯನ್ನು ಮಾಡ್ತಾರೆ, ಭೌತಿಕವಾದ ಜವಾಬ್ದಾರಿಯನ್ನು ಮಾಡ್ತಾರೆ. ಸೊ ಈ ರೀತಿ ಮಾಡಿದಾಗ ಭಗವಂತನನ್ನು ಪ್ರೀತ್ಯರ್ಥಗೊಳಿಸಬಹುದು. ಆವಾಗ ಏನು ಅಂದ್ರೆ ಯಾವಾಗ ಭಗವಂತ ಸಂತುಷ್ಟನಾಗ್ತಾನೆ ಆವಾಗ ಆಧ್ಯಾತ್ಮಿಕ ಲೋಕಕ್ಕೆ ಎಂಟ್ರೆನ್ಸ್ ಸಿಗ್ತದೆ. ನಮ್ಗೆ ಇಲ್ಲಿ ಮೊನ್ನೆ ಗೋಲ್ಡನ್ ಜುಬ್ಲಿ ಇಸ್ಕಾನ್ ಸ್ಟಾರ್ಟ್ ಆಗಿದ್ದು ಗೋಲ್ಡನ್ ಜುಬ್ಲಿ ಮಾಯಾಪುರಲ್ಲಿ ದೊಡ್ಡ ಫಂಕ್ಷನ್ ನಡೀತು. ಆವಾಗ ಎಷ್ಟು ದೇಶದ ಜನರು ಬಂದಿದ್ರು? 120 ದೇಶದ ಜನರು ಹರಿನಾಮ ಸಂಕೀರ್ತನೆಯನ್ನು ಮಾಡಿದ್ರು. ಎಲ್ಲ ಬೇರೆ ಬೇರೆ ಬಾವುಟಗಳನ್ನೆಲ್ಲ ಇಟ್ಕೊಂಡು ಹರಿನಾಮ ಸಂಕೀರ್ತನವನ್ನು ಮಾಡಿದ್ರು. ಇದು ನಿಜವಾದ ವಸುದೇವ ಕುಟುಂಬಕಂ. ಅದು ಬಿಟ್ಟು ಕೃಷ್ಣನನ್ನು ನಾವು ಸೆಂಟ್ರಲ್ಲಿ ಇಡದೆ, ಮಧ್ಯದಲ್ಲಿ ಇಡದೆ ನಾವು ಎಷ್ಟು ವಸುದೇವ ಕುಟುಂಬಕಂ ಅಂತ ಹೇಳಿದ್ರು ಅದು ಸಾಧ್ಯ ಆಗುವುದಿಲ್ಲ. ಸೊ ನಿಜವಾದ ಸೆಂಟರ್ ಪಾಯಿಂಟ್ ಕೃಷ್ಣ. ಸೊ ಇಲ್ಲಿ ಭೌತಿಕ ಲೋಕದಲ್ಲಿ ಕೃಷ್ಣನನ್ನು ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಯಾವಾಗ ನಾವು ಕೃಷ್ಣನನ್ನು ಮರ್ತು ಬಿಡ್ತೇವೆ ಆವಾಗ ವಿ ಆರ್ ಸಫರಿಂಗ್, ದುಃಖಕ್ಕೆ ಒಳಗಾಗಬೇಕಾಗ್ತದೆ. ಆದ್ರಿಂದ ನಾವು ಬರೇ ಭೌತಿಕ ಲೋಕ ಅದು ಸಫರಿಂಗ್ ಇಂದ ತುಂಬಿದೆ, ದುಃಖಾಲಯ, ಬರೇ ಕಷ್ಟ ಇದೆ, ನಾನು ಹೆಣ್ಸಿದು ಆಗುವುದಿಲ್ಲ, ಇದೇ ರೀತಿ ನಾವು ಆಲೋಚನೆ ಮಾಡ್ತಾ ಇದ್ರೆ ನಾವು ಡಿಪ್ರೆಷನ್ಗೆ ಹೋಗ್ಬೋದು ಅಥವಾ ಖಿನ್ನತೆಗೆ ಹೋಗ್ಬಹುದು. ಆದ್ರೆ ಅದು ಸಂಪೂರ್ಣವಾದ ಜ್ಞಾನ ಅಲ್ಲ. ಏನು ಭೌತಿಕ ಲೋಕ ಇದು ದುಃಖಾಲಯ ಅಶಾಶ್ವತ ಅಂತ ಅರ್ಥ ಮಾಡ್ಕೊಳ್ಳೋದು ಇದು ಸಂಪೂರ್ಣ ಜ್ಞಾನ ಅಲ್ಲ. ಸಂಪೂರ್ಣ ಜ್ಞಾನ ಏನು? ಇದು ಗೊತ್ತಿರಬೇಕು, ಏನು ಭೌತಿಕ ಲೋಕ ಅಶಾಶ್ವತ ದುಃಖಾಲಯ ಅಂತ. ಆದ್ರೆ ಅದರ ಜೊತೆಗೂ ಸಹ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇನ್ವಾಲ್ವ್ ಆದ್ರೆ, ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸಿಕೊಂಡ್ರೆ ಆವಾಗ ಕೃಷ್ಣನ ಕೃಪೆ ನಮ್ಮ ಮೇಲೆ ಸಿಗ್ತದೆ. ಆದ್ರಿಂದ ಕೃಷ್ಣನ ಬಗ್ಗೆ, ದೇವೋತ್ತಮ ಪರಮ ಪುರುಷ ಕೃಷ್ಣನ ಬಗ್ಗೆ ಜ್ಞಾನವನ್ನು ಹೊಂದಿದ್ರೆ ಆವಾಗ ಅದು ಸಂಪೂರ್ಣ ಜ್ಞಾನ ಆಗ್ತದೆ. ಒಂದು ಸೈಡ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಏನು ಅಂದ್ರೆ ಭೌತಿಕ ಲೋಕ ದುಃಖಾಲಯ ಶಾಶ್ವತ, ಅದು ಒಂದ್ ಪಾರ್ಟ್. ಇನ್ನೊಂದು ಅದು ಮಾತ್ರ ಅರ್ಥ ಮಾಡ್ಕೊಂಡ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೇವೆ ಅಥವಾ ನಮ್ಗೆ ಬೇಜಾರಾಗ್ಬೋದು. ಅದರ ಜೊತೆಗೆ ಭೌತಿಕ ಲೋಕ ದುಃಖಾಲಯ ಹೌದು, ಆದ್ರೆ ನಮ್ಗೆ ಪಾಸಿಟಿವ್ ಪಾಯಿಂಟ್ ಏನು ಅಂದ್ರೆ ಅದರ ಜೊತೆಗೆ ನಾವು ಕೃಷ್ಣನಿಗೆ ಶರಣ ಆದ್ರೆ ನಾವು ವೈಕುಂಠಕ್ಕೆ ಹೋಗ್ಬಹುದು. ದಟ್ ಈಸ್ ದ ಪಾಸಿಟಿವ್ ಪಾಯಿಂಟ್. ಅದಕ್ಕಾಗಿ ಕೃಷ್ಣ ಏನ್ ಹೇಳ್ತಾನಂದ್ರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಸೊ ಈ ಫಸ್ಟ್ ಪಾರ್ಟ್ ಅನ್ನು ಮಾತ್ರ ನಾವು ಅರ್ಥ ಮಾಡ್ಕೊಂಡ್ರೆ ಬೇಜಾರಾಗ್ತದೆ. ಏನು? ಅಯ್ಯೋ ನನ್ಗೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ನಮ್ಗೆ ಈ ಮಾಯೆಯನ್ನು ಮೀರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಬ್ನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಬಹುದು. ಆದ್ರೆ ಅದರ ನೆಕ್ಸ್ಟ್ ಪಾರ್ಟ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ಮಾಮ್ಯೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನಗೆ ಶರಣ ಆಗು, ಆವಾಗ ನನ್ನ ಕೃಪೆಯಿಂದ ಮಾಯೆಯನ್ನು ಜಯಿಸಬಹುದು ಅಂತ. ಈ ಜ್ಞಾನ ಸಿಕ್ಕಿದಾಗ ಏನಾಗ್ತದೆ? ಸಂಪೂರ್ಣ ಜ್ಞಾನ ಆಗ್ತದೆ. ಆವಾಗ ಒಬ್ಬನಿಗೆ ನಿಜವಾಗಿ ಅವನು ಸಂತೋಷದಿಂದ ಇರಬಹುದು. ಸೊ ಹೇಳುವ ತಾತ್ಪರ್ಯ ಏನು ಅಂದ್ರೆ ನಾವು ಅನಿತ್ಯವಾದುದು ಯಾವುದು, ವಾಟ್ ಈಸ್ ಅನಿತ್ಯ, ವಾಟ್ ಈಸ್ ನಿತ್ಯ, ನಿತ್ಯವಾದುದು ಯಾವುದು, ಇದು ಎರಡನ್ನೂ ಅರ್ಥ ಮಾಡ್ಕೊಂಡಾಗ ನಾವು ಸಂತೋಷದಿಂದ ಇರಬಹುದು. ಅದನ್ನೇ ಈ ಶ್ಲೋಕ ನಮ್ಗೆ ಹೇಳಿಕೊಡ್ತದೆ. ಸಂಭೂತಿಂಚ ವಿನಾಶಂಚ. ಸೊ ಬರೇ ನಾವು ಅನಿತ್ಯವಾದ ವಿಷಯಗಳನ್ನು ನೋಡುವುದಲ್ಲ. ಯಾಕಂದ್ರೆ ಮರಣವಾದ, ಇಲ್ಲಿ ಏನು ಹೇಳಿದ್ದಾರೆ, ಮರಣವನ್ನು ಕ್ಷಣಭಂಗುರವಾದ ಸೃಷ್ಟಿ ಇದು.
ಆದರೆ ಯಾರು ಇದನ್ನು ತಿಳ್ಕೊಳ್ತಾನೆ ಅದನ್ನು ಅವನು ಮೀರ್ತಾನೆ ಯಾವಾಗ ಆ ಭಗವಂತನ ಕೃಪೆಯಿಂದ ಎಲ್ಲ ಸಂಪೂರ್ಣವಾದ ಜ್ಞಾನ ಅವನಿಗೆ ಸಿಗ್ತದೆ. ಆವಾಗ ಅವನು ನಿಜವಾಗಿ ಅನಿತ್ಯವಾದ ವಿಷಯ ಯಾವುದು? ಟೆಂಪರರಿ ಮೆಟೀರಿಯಲ್ ವರ್ಲ್ಡ್. ನಿತ್ಯವಾದ ವಿಷಯ ಯಾವುದು? ಕೃಷ್ಣ ದೇವೋತ್ತಮ ಪರಮ ಪುರುಷ. ಇದೆರಡನ್ನು ತಿಳಿದಾಗ ಅವನು ಈ ಭೌತಿಕ ಸೃಷ್ಟಿಯನ್ನು ಅವನು ಮೀರ್ತಾನೆ, ಅಂದ್ರೆ ಅವನಿಗೆ ಪಾರ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಭೌತಿಕ ಸೃಷ್ಟಿ ಏನು ಮೂರು ವಿಷಯಗಳನ್ನು ಅನುಭವಿಸ್ತಾ ಇರ್ತದೆ: ಸೃಷ್ಟಿ, ಸ್ಥಿತಿ, ಪ್ರಳಯ. ಸೃಷ್ಟಿ, ಸ್ಥಿತಿ, ಪ್ರಳಯ. 4 ರೀತಿಯ ಪ್ರಳಯಗಳು ಯಾವುದು? 4 ರೀತಿಯ ಪ್ರಳಯಗಳು ಇದೆ. ಯಾರಿಗೆ ಗೊತ್ತು? ಭಾಗವತಂ 12ನೇ ಸ್ಕಂದದಲ್ಲಿದೆ. ಪ್ರಭು ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ ಪ್ರಭು. ಹಾ, ನೈಮಿತ್ತಿಕ, ಪ್ರಾಕೃತಿಕ, ನಿತ್ಯ, ಆಮೇಲೆ ಆತ್ಯಂತಿಕ ಪ್ರಭು. ಹಾ, ಯಾರು ಮಾತಾಜಿ ನಿಮ್ಮ? ಓಕೆ, ಧನ್ಯವಾದಗಳು. ಹೌದು, ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಪ್ರಾಕೃತಿಕ ಪ್ರಳಯ, ಆತ್ಯಂತಿಕ ಪ್ರಳಯ. ಯಾರು ಆನ್ಸರ್ ಮಾಡಿರೋದು? ಪ್ರಭು ಇಲ್ಲಿ ನನ್ನ ಹೆಸರು ಸರಸ್ವತಿ ಅಂತ ಪ್ರಭು. ಹಾ, ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಮಾತಾಜಿ. ದಿಸ್ 4 ಧನ್ಯವಾದ. 4 ಟೈಪ್ಸ್ ಆಫ್ ಪ್ರಳಯ. ಸೊ ಇದನ್ನ ನಾವು ತಿಳ್ಕೊಂಡಿರ್ಬೇಕು. ನಿತ್ಯ ಪ್ರಳಯ ಅಂದ್ರೆ ಏನು? ಪ್ರತಿ ಈ ಭೌತಿಕ ಲೋಕದಲ್ಲಿ ನಿತ್ಯ ಇದು ಅವನತಿಯನ್ನು ಹೊಂದುತ್ತಾ ಇರ್ತದೆ. ಈ ಬಿಲ್ಡಿಂಗ್ 100 ವರ್ಷದ ನಂತರ ಇಲ್ಲದೆ ಇರಬಹುದು. ಈ ಬ್ಯಾಂಗ್ಳೂರಲ್ಲಿ ಈಗ ಇರುವಂತ ಈ ಎಲ್ಲ ನಾವೇನ್ ನೋಡ್ತಾ ಇರ್ತೇವೆ ಸುತ್ತಮುತ್ತಲು ಈ ಮರಗಳು ಅಥವಾ ಕೆಲವು, ಅದು 500 ವರ್ಷಗಳ ನಂತರ ಇಲ್ಲದೆ ಇರಬಹುದು. ಯಾತಕ್ಕಾಗಿ ಅಂದ್ರೆ ಭೌತಿಕ ಪ್ರಕೃತಿ ನಿತ್ಯ ಪ್ರಳಯವನ್ನು ಹೊಂದುತ್ತದೆ. ಎರಡನೆಯದು ಯಾವುದು? ನೈಮಿತ್ತಿಕ ಪ್ರಳಯ. ನೈಮಿತ್ತಿಕ ಪ್ರಳಯ ಯಾವುದು? ಪ್ರತಿಯೊಂದು ಬ್ರಹ್ಮನ ಕಲ್ಪ. ಲಾಸ್ಟ್ ಟೈಮ್ ಅಲ್ಲಿ ನಾನು ತಪ್ಪು ಹೇಳಿದೆ. ಕಲ್ಪ ಅಂದ್ರೆ ಒಂದು ದಿವ್ಯ ಯುಗ ಅಂತ, ದಯವಿಟ್ಟು ಕ್ಷಮಿಸಿ. ಅದು ಯಾರೋ ಪ್ರಭುಜಿಗಳು ಕ್ವಶನ್ ಕೇಳಿದಾಗ ಅದು ಸ್ವಲ್ಪ ಕನ್ಫ್ಯೂಸ್ ಆಗಿ, ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ. ಬ್ರಹ್ಮನ ಒಂದು ದಿನ ಆದಾಗ ಒಂದು ಬರುವಂತ ಪ್ರಳಯ, ಅದನ್ನ ನೈಮಿತ್ತಿಕ ಪ್ರಳಯ ಅಂತ ಹೇಳ್ತಾರೆ. ಆಮೇಲೆ ಪ್ರಾಕೃತಿಕ ಪ್ರಳಯ ಯಾವುದು? ಬ್ರಹ್ಮನ ಎಂಡಿಗೆ, ಅವನ ಲೈಫ್ ಟೈಮ್ ಆದಾಗ. ಆಮೇಲೆ ಆತ್ಯಂತಿಕ ಪ್ರಳಯ. ಸೊ ಆತ್ಯಂತಿಕ ಪ್ರಳಯ ಯಾವುದು? ಸೊ ಒಬ್ನು ಸಂಪೂರ್ಣವಾಗಿ ಭೌತಿಕ ಲೋಕದಿಂದ ಅವನ ಲಿಬರೇಷನ್ ಹೊಂದ್ತಾನೆ, ಆವಾಗ ಅದು ಆತ್ಯಂತಿಕ ಪ್ರಳಯ. ಸೊ ಈ ರೀತಿ 4 ರೀತಿಯ ಪ್ರಳಯಗಳು ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಕೊನೆಗೆ ಅವನು 2 ಪ್ರಳಯಗಳಲ್ಲಿ ಎರಡು ಯಾವ ಪ್ರಳಯ? ಬ್ರಹ್ಮನ ರಾತ್ರಿಯ ಪ್ರಳಯ ಮತ್ತು ಬ್ರಹ್ಮನ ಜೀವನದ ಕೊನೆಯ ಪ್ರಳಯ. ಸೊ ಈ ರೀತಿ ಯಾರು ಮನುಷ್ಯನಾಗಿ ಹುಟ್ಲಿ, ದೇವತೆಯಾಗಿ ಹುಟ್ಲಿ, ಪ್ರಾಣಿಯಾಗಿ ಹುಟ್ಲಿ, ಅವನು ಈ ಒಂದು ಅವ್ಯಕ್ತ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ. ಅಂದ್ರೆ ಏನು? ಗರ್ಭೋದಕಶಾಹಿ ಬ್ರಹ್ಮನ ರಾತ್ರಿ ಆದಾಗ ಎಲ್ಲ ಜೀವಿಗಳು ಗರ್ಭೋದಕಶಾಹಿ ವಿಷ್ಣುವಿನ ಅವನು ಅಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಹೊಂದುತ್ತಾರೆ. ಆಮೇಲೆ ಬ್ರಹ್ಮನ ಎಂಡಿಗೆ ವೈಕುಂಠಕ್ಕೆ ಯಾರು ಹೋಗುವುದಿಲ್ಲ, ಮತ್ತೆ ಮಹಾವಿಷ್ಣುವಿನ ದೇಹದಲ್ಲಿ ಅವ್ಯಕ್ತ ಸ್ಥಿತಿಯನ್ನು ಹೊಂದುತ್ತಾರೆ. ಸೊ ಆದ್ರಿಂದ ಏನಾಗ್ತದೆ ಇಲ್ಲಿ ಹೇಳಿದ್ದಾರೆ, ಪುನರಪಿ ಜನನ, ಪುನರಪಿ ಮರಣ, ಈ ರೀತಿ ಪುನರಪಿ ಜನನೇ ಜಠರೇ ಶಯನಂ. ಸೊ ಈ ರೀತಿ ಜನ್ಮ ಮೃತ್ಯು ಜರಾ ವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇರ್ಬೇಕು. ಈ ಜನ್ಮ ಆಯ್ತು, ಇನ್ನೊಂದು ಜನ್ಮ. ಆದ್ರೆ ಆಧ್ಯಾತ್ಮಿಕ ಲೋಕ ಇದೆ, ಅದು ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ಅವ್ಯಕ್ತಾತ್ ಸನಾತನಃ. ಸೊ ಅದು ಸನಾತನವಾದ ಇದು ಲೋಕ. ಅಲ್ಲಿಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಅದು ನಿತ್ಯವಾದದ್ದು, ಇದು ಅನಿತ್ಯವಾದದ್ದು. ಐಹಿಕ ಲೋಕ ಇದು. ಇಲ್ಲಿ ಬ್ರಹ್ಮನಿಂದ ಹಿಡಿದು ಇರುವೆ ಎಲ್ಲಾ ಜೀವಿಗಳು ನಾನು ಕಂಟ್ರೋಲರ್ ಅಂತ
ನಾನು ನಿಯಂತ್ರಕ ಅಂತ ಇದು ಮಾಡ್ಲಿಕ್ಕೆ ಈ ಹೋಗ್ತಾರೆ. ಏನು ಅಂದ್ರೆ ಧನಂ ಜನಂ ಸುಂದರೀಂ. ಸೊ ಆಕ್ಚುಲಿ ಇದು ನನಗೆ ಬೇಕು, ನಾನು ಭೋಗ್ತಾ, ಈ ರೀತಿಯ ಭಾವವನ್ನು ಹೊಂದಿರುವುದರಿಂದ ಏನಾಗ್ತದೆ, ಒಬ್ಬನು ಡ್ರೀಮ್ ವರ್ಲ್ಡ್, ಈ ಸ್ವಪ್ನ ಲೋಕದಲ್ಲಿ ತೇಲಾಡ್ತಾ ಇರ್ತಾನೆ. ಆಮೇಲೆ ಈ ಜಗತ್ತಿನ ಗ್ಲಿಟರಿಂಗ್ಸ್ ಗಳು ಇದೆ, ಏನೋ ಗಾಜು ಕೆಲವೊಮ್ಮೆ ಸೂರ್ಯನ ಕಿರಣ ಬಿದ್ದಾಗ ಶೈನಿಂಗ್ ಹೊಡಿತದೆ ಡೈಮಂಡ್ ಆಗಿ, ಆದ್ರೆ ಆ ಗಾಜು ಗಾಜೆ. ಸೊ ಆದ್ರಿಂದ ಅದಕ್ಕೆ ನಾವು ಆಕರ್ಷಿತರಾಗಬಾರ್ದು. ಭೌತಿಕ ಲೋಕದ ಈ ಗ್ಲಿಟರಿಂಗ್ಸ್ ಗಳಿಗೆ ನಾವು ಆಕರ್ಷಿತರಾಗಬಾರ್ದು. ಅದಕ್ಕೆ ಏನು ಪದ್ಯ ಹೇಳ್ತಾರೆ ಆಚಾರ್ಯರು, ಕಮಲದಲ ಜಲ ಜೀವನ ತಲಮಲ ಭಜಹು ಹರಿಪಾದ ನೀತಿರೇ, ಭಜಹು ರೇ ಮನ ಶ್ರೀನಂದನಂದನ ಅಭಯ ಚರಣಾರವಿಂದರೇ. ಕಮಲ ದಲ ಜಲ ಏನು ಜೀವನ ತುಂಬಾ ಕ್ಷಣಭಂಗುರ, ಅದನ್ನೇ ಇಲ್ಲಿ ಅನುವಾದದಲ್ಲಿ ಹೇಳಿದ್ದಾರೆ. ಕ್ಷಣಭಂಗುರವಾದ ಸೃಷ್ಟಿ ಅಂತ ಹೇಳ್ತಾರೆ, ಸೃಷ್ಟಿನೇ ಕ್ಷಣಭಂಗುರ. ಆದ್ರಿಂದ ಆಚಾರ್ಯರು ಹೇಳ್ತಾರೆ ಕಮಲ ದಲ ಜಲ. ನಮ್ದು ಜೀವನ ಏನಿದೆ ಅದು ತಲಮಲ. ಯಾಕಂದ್ರೆ ಒಂದು ಕಮಲದ ಒಂದು ಎಲೆಯ ಮೇಲೆ ಎಷ್ಟು ಹೊತ್ತು ನೀರು ನಿಲ್ತದೆ ಅಷ್ಟೇ ನಮ್ಮ ಜೀವನ. ಅದಕ್ಕಾಗಿ ನಾವು ಭೌತಿಕ ಆಸೆಯನ್ನು ಬಿಡಬೇಕು. ಗಿವ್ ಅಪ್ ಮೆಟೀರಿಯಲ್ ಡಿಸೈರ್ಸ್, ಭೌತಿಕ ಆಸೆಯನ್ನು ಬಿಟ್ಟು ಬಿಡು. ಆಮೇಲೆ ಕೃಷ್ಣನ ಸೇವೆಯಲ್ಲಿ ತೊಡಗು, ಆವಾಗ ನಿನಗೆ ಫುಲ್ ಪ್ಯಾಕೇಜ್ ಸಿಗ್ತದೆ. ಏನು, ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ. ಇಲ್ದಿದ್ರೆ ಇದನ್ನೇ ಪರ್ಮನೆಂಟ್ ರೆಸಿಡೆನ್ಸ್ ಅಂತ ಮಾಡ್ಕೊಳ್ಬೇಡ. ಈ ಭೌತಿಕ ಲೋಕವನ್ನೇ ನೀನು ಶಾಶ್ವತವಾದ ಮನೆ ಅಂತ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ. ಯಾತಕ್ಕಾಗಿ ಅಂದ್ರೆ ಇಲ್ಲಿ ಸ್ಟೆಪ್ ಅಲ್ಲಿ, ಹೆಜ್ಜೆ ಹೆಜ್ಜೆಯಲ್ಲಿ ಡೇಂಜರ್ ಇದೆ. ಸಮಾಶ್ರಿತ ಏವ ಪಾದ ಪಲ್ಲವ ಪ್ಲವಂ. ಆ ಶ್ಲೋಕದಲ್ಲಿ ಏನು, ಪದಂ ಪದಂ ಯದ್ ವಿಪದಂ ನ ದೇಶ. ಸೊ ಪುಣ್ಯ ಯಶೋ ಮುರಾರೆ ಭವಾಂಬುದಂ ವತ್ಸ ಪರಂ ಪದಂ ಪದಂ. ಸೊ ಆಮೇಲೆ ಪದಂ ಪದಂ ಯದ್ ವಿಪದಂ ನ ದೇಶ. ಸೊ ಯಾರು ಭಗವಂತನ ಪಾದಕಮಲಗಳ ಆಶ್ರಯವನ್ನು ಪಡಿತಾರೆ ಅವರಿಗೆ ಕರುವಿನ ಹುಫ್ರಿಂಟ್ ಅಷ್ಟೇ ನೀರು, ಆ ಸಮುದ್ರ ಅಷ್ಟೇ ಸಣ್ಣದು ಕಾಣ್ತದೆ, ಭವಸಾಗರ. ಆದ್ರೆ ಬೇರೆಯವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಡೇಂಜರ್ ಇದೆ. ಡೇಂಜರ್ ಎಟ್ ಎವ್ರಿ ಸ್ಟೆಪ್. ನಾವು ನೋಡಿದ್ವಿ ಎಷ್ಟು 3-4 ವರ್ಷಗಳ ಹಿಂದೆ ಕೊರೋನಾ ಎಷ್ಟು ಜನ ನಮ್ದು ಆಫೀಸಲ್ಲಿ ಪ್ರತಿದಿನ 1-2 ಮೇಲ್ ಬರ್ತಾ ಇತ್ತು. ಏನು, 4 ಗಂಟೆಗೆ ಮಾರ್ನಿಂಗ್ ಏನು 2 ನಿಮಿಷಗಳ ಮೌನಾಚರಣೆ. ಅದಕ್ಕಾಗಿ 25 ವರ್ಷದ ಒಬ್ಬ ಇಂಜಿನಿಯರ್ ದೇಹವನ್ನು ಬಿಟ್ಟ, 32 ವರ್ಷದ ಒಬ್ಳು ದೇಹವನ್ನು ಬಿಟ್ಲು, ಕೊರೋನಾ. ಸೊ ಎಷ್ಟು ಡೇಂಜರ್ ಅಂತ. ಏನು 22, 25, 30 ವರ್ಷದವರೆಲ್ಲ ದೇಹವನ್ನು ಬಿಡ್ತಾ ಇದ್ರು. ಪ್ರತಿ ಆಫೀಸಿಂದ ಮೇಲ್ ಬರ್ತಾ ಇತ್ತು. ನಮ್ಗೆ ಅದು ಕೇಳಿ ಒಂಥರ ಆಗ್ತಾ ಇತ್ತು. ಯಾಕಂದ್ರೆ ಏನಿದು ಪ್ರತಿದಿನ 2-3 ಜನ 1-2 ದಿನ ದೇಹ ಬಿಡುವುದು. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಜಗತ್ತು ಡೇಂಜರ್ ಎಟ್ ಎವ್ರಿ ಸ್ಟೆಪ್. ಆದ್ರೆ ನಾವು ಭಕ್ತನಾದವನು ಯಾವಾಗ್ಲೂ ಅವನು ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಅವನಿಗೆ ಸಾಗರದಷ್ಟು ನೀರು, ಒಂದು ಕರುವಿನ ಕಾಲಿನಗೆ ಎಷ್ಟು ನೀರು ತುಂಬುತ್ತದೆ ಅಷ್ಟೇ ಸಣ್ಣದಾಗಿ ಆದಾಗ ಏನಾಗ್ತದೆ, ಅದನ್ನು ನಾವು ದಾಟ್ಲಿಕ್ಕೆ ನಮ್ಗೆ ಜಾಸ್ತಿ ಕಷ್ಟ ಆಗುವುದಿಲ್ಲ. ಅದರಿಂದ ಭಗವಂತನ ಕೃಪೆಯಿಂದ ಭವಸಾಗರವನ್ನು ತುಂಬಾ ಸುಲಭದಲ್ಲಿ ದಾಟಬಹುದು. ಸೊ ಅದಕ್ಕಾಗಿ ನಾವು ಯಾವಾಗ್ಲೂ ಏನ್ ಮಾಡ್ತಾ ಇರ್ತೇವೆ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ. ಸೊ ಈ ರೀತಿ ಒಂದಲ್ಲ ಒಂದು ನವವಿಧ ಭಕ್ತಿಯನ್ನು ಮಾಡ್ತಾ ಇರ್ತೇವೆ. ನಾವು ಯಾವಾಗ
ಈ ನವವಿಧ ಭಕ್ತಿಯ ಒಂದಲ್ಲ ಒಂದು ವಿಷಯಗಳನ್ನು ಮಾಡ್ತಾ ಇರ್ತೇವೆ, ಆವಾಗ ಇಂದ್ರಿಯ ತೃಪ್ತಿಯ ವಿಷಯ ಮನಸ್ಸಿನಲ್ಲಿ ಬರುವುದಿಲ್ಲ ಅವಾಗ. ಯಾಕಂದ್ರೆ ನಮಗೆ ಸಮಯನೇ ಇಲ್ಲ ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ. ಸೊ ಭಾಗವತಂ ಕ್ಲಾಸ್ ಕೊಡುವುದು, ಅಥವಾ ಅಲ್ಲಿ ಡೇಟಿ ವರ್ಷಿಪ್ ಇರ್ತದೆ, ಆಮೇಲೆ ಭಕ್ತರ ಸಂಘಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅಸೋಸಿಯೇಷನ್ ಇದೆ, ಯಾವಾಗ್ಲೂ ಬ್ಯುಸಿ ಇರ್ತೇವೆ. ಇಲ್ಲಿದ್ರೆ ಏನು ಇಲ್ಲ ಅಂದ್ರೆ ಆಫೀಸ್ ವರ್ಕ್ ಇರ್ತದೆ, ಇಲ್ಲದ್ರೆ ಬೇರೆ ಕರ್ತವ್ಯಗಳು ಇರ್ತದೆ. ಸೊ ಈ ರೀತಿ ನವವಿಧ ಭಕ್ತಿಯಲ್ಲಿ ಒಂದಲ್ಲ ಒಂದು ಅಂಗಗಳನ್ನು ಮಾಡ್ತಾ ಇರ್ತೇವೆ, ಆವಾಗ ಇಂದ್ರಿಯ ತೃಪ್ತಿ ಮಾಡ್ಲಿಕ್ಕೆ ಸಮಯ ಇರುವುದಿಲ್ಲ. ನಾವು ಯಾವಾಗ ಭೌತಿಕ ಆಸೆಗಳನ್ನು ನಾವು ಪೂರೈಸಿಕೊಳ್ಳುವುದಿಲ್ಲ, ಆವಾಗ ಭೌತಿಕ ಆಸೆಗಳು ಕಡಿಮೆ ಆಗ್ತಾ ಬರ್ತದೆ. ಆದ್ರಿಂದ ನಾವು ಭೌತಿಕ ಆಸೆಗಳು ಬಂದಾಗ ಅದನ್ನು ರಿಸ್ಟ್ರೈನ್ ಮಾಡಬೇಕು, ತಡ್ಕೊಳ್ಬೇಕು, ನಿಯಂತ್ರಣ ಮಾಡಬೇಕು. ನಿಯಂತ್ರಣ ಮಾಡಿದಾಗ ಆ ಭೌತಿಕ ಆಸೆಗಳು ಕಡಿಮೆ ಆಗ್ತದೆ. ಆ ಭೌತಿಕ ಆಸೆಯ ಬಳ್ಳಿಗಳು, ಅದಕ್ಕೆ ನೀರು ಹಾಕದಿದ್ರೆ ಬಳ್ಳಿ ಅದು ಒಣಗಿ ಹೋಗ್ತದೆ. ಆಮೇಲೆ ಭೌತಿಕ ಆಸೆಗಳು ಕ್ರಮೇಣವಾಗಿ ಎಲ್ಲ ಹೋಗಿಬಿಡ್ತದೆ. ಆದರೆ ಭೌತಿಕ ಆಸೆಗಳು ಬಂದಾಗ ಅದನ್ನು ಪೂರೈಸ್ಕೊಳ್ತಾ ಇದ್ರೆ, ನನಗೆ ಅದು ತಿನ್ನುವ ಆಸೆ ಆಯ್ತು, ನಾನು ತಿಂದೆ, ಇದು ಕಾಮದ ಆಸೆ ಬಂತು, ಮಾಡಿದೆ, ಆ ರೀತಿ ಮಾಡ್ತಾ ಇದ್ರೆ ಏನಾಗ್ತದೆ, ಅದು ಇನ್ನೂ ಜಾಸ್ತಿ ಆಗ್ತದೆ. ಭೌತಿಕ ಆಸೆಗಳು ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ ನಾವು ಇದು ಉಪದೇಶಾಮೃತ ಕ್ಲಾಸ್ ಅಲ್ಲಿ ನೋಡಿದ್ವಿ, ಏನು ಕೂಟಂ ಬೀಜಂ ಫಲೋನ್ಮುಖಂ. ಕೂಟಂ ಅಂದ್ರೆ ಏನು? ಬೀಜಂ ಭೌತಿಕ ಆಸೆಗಳು ಬಂದಾಗ ಅದನ್ನು ನಾವು ಮಾಡಿದ್ರೆ ಅಪ್ರಾರಬ್ಧ ಕರ್ಮ ಬರ್ತದೆ, ಮತ್ತೆ ಕೂಟಂ ಪ್ರವೃತ್ತಿ ಕೂಡ ಜಾಸ್ತಿ ಆಗ್ತದೆ. ಆದ್ರಿಂದ ಅದನ್ನು ನಿಯಂತ್ರಣ ಮಾಡ್ಬೇಕು, ರಿಸ್ಟ್ರೈನಿಂಗ್ ದ ಸೆನ್ಸಸ್, ಇಂದ್ರಿಯ ಮತ್ತು ಮನಸ್ಸನ್ನು ನಿಗ್ರಹ ಮಾಡ್ಬೇಕು. ಆವಾಗ ಏನಾಗ್ತದೆ, ಆವಾಗ ಭೌತಿಕ ಆಸೆಗಳು ಕಡಿಮೆ ಆಗ್ತದೆ. ನಾವು ಮಾಯೆಗೆ ಬಹಿರ್ಮುಖವನ್ನು ಮಾಡ್ಬೇಕೇ ಹೊರತು ಕೃಷ್ಣನಿಗೆ ಬಹಿರ್ಮುಖ ಮಾಡಬಾರ್ದು. ಕೃಷ್ಣನಿಗೆ ನಾವು ನಮ್ಮ ಉನ್ಮುಖ ಅಂದ್ರೆ ಕೃಷ್ಣನ ಸೇವೋನ್ಮುಖೇ ಜೀವಾದೋ ಸ್ವಯಂಮೇವ ಸ್ಫುರತ್ಯತ. ಸೊ ಆ ರೀತಿ, ಆದ್ರಿಂದ ನಾವು ಅರ್ಥ ಮಾಡ್ಕೊಳ್ಳುವುದೇನು, ಕೃಷ್ಣನಿನ ಹತ್ರ ಹೋಗುವುದು ಅದು ವರ್ತ್, ಅಂದ್ರೆ ಅದು ನಮ್ಗೆ ಶಾಶ್ವತವಾದ ವಿಷಯವನ್ನು ನೀಡುತ್ತದೆ. ಆದ್ರೆ ಮಾಯೆಯ ಇಂದ್ರಿಯ ತೃಪ್ತಿಗೆ ನಾವು ಹೋದ್ರೆ ಅಶಾಶ್ವತವಾದ ವಿಷಯಗಳು ದೊರೆಯುತ್ತದೆ, ಮತ್ತೆ ನಾವು ದುಃಖಕ್ಕೆ ಒಳಗಾಗ್ಬೇಕಾಗ್ತದೆ. ಸೊ ಆದ್ರಿಂದ ಇದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂದ್ರೆ ಈ ಮೂರು ಗುಣಗಳ ಜೊತೆ, ಸತ್ವ ರಜಸ್ ತಮಸ್ ಮೂರು ಗುಣಗಳ ಜೊತೆ ನಾವು ಇಂಟರಾಕ್ಷನ್ಸ್ ಗಳನ್ನು ಮಾಡುವುದು ಏನಿದೆ, ಅದು ಅನಿತ್ಯವಾದ ವಿಷಯ. ಅದು ಅನಿತ್ಯವಾದ ವಿಷಯಗಳನ್ನು ನಮ್ಗೆ ನೀಡ್ತದೆ. ಹೀಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲೋ ಒಂದು ಅಂಗಡಿ ಏನು ಪಕೋಡ ಅಥವಾ ಬಜ್ಜಿ ಘಮ ಘಮ ಅಂತ ಸ್ಮೆಲ್, ಅವಾಗ ಹೀಗೆ ಹೋಗ್ತಾ ಇರ್ತಾನೆ, ಅವನಿಗೆ ಇದು ಪಕೋಡ ತಿಂದು ಬಿಡುವ, ಬಜ್ಜಿ ತಿಂದು ಬಿಡುವ ಅಂತ ಅವನು ತಿಂತಾನೆ. ಆದ್ರೆ ಅವನು ಬಜ್ಜಿ ಪಕೋಡ ತಿನ್ನುವಾಗ ಅವನಿಗೆ ತುಂಬಾ ಸಂತೋಷ ಆಗ್ತದೆ. ಎಣ್ಣೆದ್ದು ಪಕೋಡ ತಿನ್ನು, ಎಷ್ಟು ತುಂಬಾ ರುಚಿಯಾಗಿ ಇದೆ ಅಂತ ಆಲೋಚನೆ ಮಾಡ್ತಾನೆ. ಆದ್ರೆ ಮರುದಿನ ಏನಾಗ್ತದೆ, ಅವನಿಗೆ ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ, ಅಥವಾ ಹೊಟ್ಟೆ ನೋವು ಬರ್ತದೆ. ಸೊ ಅದೇ ರೀತಿ ಹೇಳುವ ತಾತ್ಪರ್ಯ ಅಂದ್ರೆ, ಭೋಗವನ್ನು ನಾವು ಮಾಡ್ಲಿಕ್ಕೆ ಹೋದ್ರೆ ಈ ಜಗತ್ತಿನಲ್ಲಿ ನಾವು ಕಷ್ಟಕ್ಕೆ ಒಳಗಾಗ್ತೇವೆ. ಸೊ ಅದಕ್ಕಾಗಿ ಭೋಗ ವೃತ್ತಿಯನ್ನೇ ಬಿಟ್ಟು ಬಿಡಬೇಕು. ಈಗ ಒಬ್ಬ ಡಾಕ್ಟರ್ ಇದ್ದಾನೆ, ಡಾಕ್ಟರ್ ಅವನ ಮಗ, ಅವನು ಸಹ ತನ್ನ ತಂದೆಯ ಸ್ಟೆಥೋಸ್ಕೋಪ್ ಇಟ್ಕೊಂಡು ಅವನ ತಮ್ಮನಿಗೆ ಹೀಗೆ ಇಲ್ಲಿ ಲಂಗ್ಸ್ ಅನ್ನು ನೋಡಿದಾಗೆ ಮಾಡಿ, ಹೀಗೆ ಚೀಟಿಯಲ್ಲಿ ಮಾತ್ರೆಯನ್ನು ಕೊಟ್ಟ ಹಾಗೆ ಮಾಡಿದ್ರೆ, ಅವನು ಆ ರೀತಿ ಮಾಡಿದ ತಕ್ಷಣ ಅವನು ಡಾಕ್ಟರ್ ಆಗುವುದಿಲ್ಲ. ಅಥವಾ ಒಬ್ಳು ಸಣ್ಣ ಹುಡುಗಿ, ಅವಳು ತಾಯಿ ಹತ್ರ ಹೋಗಿ ಕೇಳ್ತಾಳೆ, ಅಮ್ಮ ಯಾಕೆ ನಿನ್ನ ಹೊಟ್ಟೆ ಎಷ್ಟು ದೊಡ್ಡದಾಗಿದೆ ಅಂತ.
ಒಳಗೆ ಮಗು ಇದೆ, ನಿನಗೆ 3 ತಿಂಗಳಲ್ಲಿ ತಮ್ಮನೋ ಅಥವಾ ತಂಗಿನೋ ಆಗ್ತಾಳೆ ಅಂತ ಈ ರೀತಿ ಹೇಳ್ದು. ಆವಾಗ ಈ ಸಣ್ಣ ಮಗು ಏನ್ ಮಾಡ್ತದೆ, ಒಂದು ಪಿಲ್ಲೋ ಅವಳು ಸಹ ಈ ಅವಳ ಫ್ರಾಕ್ ಒಳಗೆ ಹಾಕಿ, ನೋಡು ನೋಡು ನನ್ಗೆ ಸಹ ನನ್ನ ಹೊಟ್ಟೆಯಲ್ಲಿ ಸಹ ಮಗು ಇದೆ ಅಂತ ಹೇಳಿದ್ರೆ ಅಮ್ಮ ನಗ್ತಾಳೆ. ಆದ್ರೆ ಅದನ್ನು ಜಾಸ್ತಿ ಯಾರು ಸೀರಿಯಸ್ಲಿ ತೆಗೆದುಕೊಳ್ಳುವುದಿಲ್ಲ. ಸೊ ಇಲ್ಲಿ ಆ ಡಾಕ್ಟರ್ನ ಮಗ ಅಥವಾ ಪ್ರೆಗ್ನೆಂಟ್ ಲೇಡಿಯ ಮಗಳು ಏನ್ ಮಾಡ್ತಾ ಇದ್ದಾರೆ, ಅನುಕರಣೆ ಮಾಡ್ತಾ ಇದ್ದಾರೆ, ತಂದೆ ಅಥವಾ ತಾಯಿಗೆ ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಜೀವಾತ್ಮ ಏನು ಇದ್ದಾನೆ, ಅವನು ಜೀವಾತ್ಮ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನು ಇಮಿಟೇಟ್ ಮಾಡ್ತಾನೆ. ಏನು, ಕೃಷ್ಣ ನಿಯಂತ್ರಣವನ್ನು ಮಾಡ್ತಾನೆ, ಯಾರನ್ನು, ಭೌತಿಕ ಪ್ರಕೃತಿಯನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ನಾನು ಸಹ ನಿಯಂತ್ರಣ ಮಾಡ್ತೇನೆ, ನಾನ್ಯಾಕೆ ನಿಯಂತ್ರಣ ಮಾಡಬಾರ್ದು? ಅದಕ್ಕಾಗಿ ಯುವಕ ಹೋಗಿ ಯುವತಿಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ನೋಡ್ತಾ ಹೋಗ್ತಾನೆ. ಅವಳಿಗೆ ಐಸ್ ಕ್ರೀಮ್ ಕೊಡ್ಸುದು ಅಥವಾ ಅವಳಿಗೆ ಇದು ಅವಳಿಗೆ ಬೇಕಾಗಿದ್ದು ನೆಕ್ಲೆಸ್ ಏನೋ ಕೊಡ್ಸಿ ಅವಳನ್ನು ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಯಾಕೆಂದ್ರೆ ದೇವೋತ್ತಮ ಪರಮ ಪುರುಷನನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗ್ತಾನೆ. ಕೃಷ್ಣ ಇಸ್ ಕಂಟ್ರೋಲಿಂಗ್ ದ ಮೆಟೀರಿಯಲ್ ನೇಚರ್. ಅದೇ ರೀತಿ ಯುವಕ ಯುವತಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾನೆ. ಇದು ಅನುಕರಣೆ ಮಾಡುವುದು. ಆದ್ರೆ ಯಾವಾಗ್ಲೂ ಜೀವಾತ್ಮ ನಿಜವಾದ ನಿಯಂತ್ರಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಜೀವಾತ್ಮ ಕ್ಯಾನ್ ನೆವರ್ ಬಿಕಮ್ ದ ಕಂಟ್ರೋಲರ್. ಓನ್ಲಿ ಕೃಷ್ಣ ಇಸ್ ದ ಕಂಟ್ರೋಲರ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ನಿಜವಾದ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ಯಾವುದು ನಿತ್ಯವಾದದ್ದು ಯಾವುದು ಅನಿತ್ಯವಾದದ್ದು, ಈ ಜ್ಞಾನವನ್ನು ಹೊಂದುವುದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಮುಂದಿನ ಪ್ಯಾರ ಯಾರಾದ್ರೂ ಓದ್ತೀರೋ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಯಾರು ಕೃಷ್ಣನ ಮೇಲೆ ಅಧಿಕಾರ ಚಲಾಯಿಸಲಾರರು. ಬದ್ಧಾತ್ಮನೇ ಐಹಿಕ ಪ್ರಕೃತಿಯ ಮೇಲೆ ಅಧಿಕಾರ ಚಲಾಯಿಸಲು ಪ್ರಯತ್ನಿಸುವುದು. ಅವನು ಐಹಿಕ ಪ್ರಕೃತಿಯ ನಿಯಮಗಳಿಗೆ ಒಳಗಾಗಿ ಮತ್ತೆ ಮತ್ತೆ ಜನನ ಮರಣಗಳ ನರಳಾಟಕ್ಕೆ ಸಿಲುಕುತ್ತಾನೆ. ಭಗವಂತನು ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸಲು ಇಲ್ಲಿ ಬರುತ್ತಾನೆ. ಅವನಿಗೆ ಶರಣಾಗತನಾಗುವ ಬುದ್ಧಿಯನ್ನು ಮೂಲಭೂತವಾಗಿ ಬೆಳೆಸಿಕೊಳ್ಳಬೇಕು. ಭಗವದ್ಗೀತೆ 18ನೇ ಅಧ್ಯಾಯ 66ನೇ ಶ್ಲೋಕ. ಕೃಷ್ಣನ ಕೊನೆಯ ಉಪದೇಶ ಇದೆ. ಆದರೆ ಮೂರ್ಖರು ಈ ಮುಖ್ಯ ಉಪದೇಶಕ್ಕೆ ತಪ್ಪು ಅರ್ಥ ಕಲ್ಪಿಸಿ ಜನಸಾಮಾನ್ಯರನ್ನು ನಾನಾ ರೀತಿಯಲ್ಲಿ ತಪ್ಪು ದಾರಿಗೆ ಗೆಳೆಯುತ್ತಿದ್ದಾರೆ. ಆಸ್ಪತ್ರೆಗಳನ್ನು ತೆರೆಯಬೇಕೆಂದು ಒತ್ತಾಯಿಸುತ್ತಾರೆಯೇ ಹೊರತು ಭಕ್ತಿ ಸೇವೆಯಿಂದ ಆಧ್ಯಾತ್ಮಿಕ ಸಾಮ್ರಾಜ್ಯವನ್ನು ಸೇರಬೇಕೆಂದು ಶಿಕ್ಷಣ ನೀಡುವುದಿಲ್ಲ. ತಾತ್ಕಾಲಿಕ ಪರಿಹಾರ ಕಾರ್ಯದಲ್ಲಿ ಆಸಕ್ತಿ ವಹಿಸುವಂತೆ ಅವರಿಗೆ ಶಿಕ್ಷಣ ನೀಡಲಾಗಿದೆ. ಇದು ಎಂದೂ ಜೀವಿಗೆ ನಿಜವಾದ ಸಂತೋಷ ನೀಡದು. ಪ್ರಕೃತಿಯ ವಿನಾಶಕ್ಕಾಗಿ ಶಕ್ತಿಯನ್ನು ಎದುರಿಸಲು ಅವರು ನಾನಾ ರೀತಿಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳನ್ನು ಆರಂಭಿಸುತ್ತಾರೆ. ಆದರೆ ಅಪರಿಹಾರ್ಯವಾದ ಪ್ರಕೃತಿ ವಿಕೋಪವನ್ನು ತಣಿಸುವುದು ಹೇಗೆ ಎಂಬುದು ಅವರಿಗೆ ಗೊತ್ತಿಲ್ಲ. ಅನೇಕರು ಭಗವದ್ಗೀತೆಯಲ್ಲಿ ಪ್ರಚಂಡ ಪಾಂಡಿತ್ಯ ಹೊಂದಿದ್ದಾರೆಂದು ಜಗಜ್ಞಾಹೀರು ಮಾಡುತ್ತಾರೆ. ಆದರೆ ಐಹಿಕ ಪ್ರಕೃತಿಯನ್ನು ಸಮಾಧಾನ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಗೀತೆಯ ಸಂದೇಶವನ್ನು ಈ ಪಂಡಿತರು ಕಡೆಗಣಿಸುತ್ತಾರೆ. ಭಗವದ್ಗೀತೆ 7ನೇ ಅಧ್ಯಾಯ 14ನೇ ಶ್ಲೋಕ ಹೇಳಿದಂತೆ ಭಗವತ್ಪ್ರಜ್ಞೆಯನ್ನು ಜಾಗೃತಿಗೊಳಿಸುವುದರಿಂದ ಮಾತ್ರ ಪ್ರಬಲ ಪ್ರಕೃತಿಯನ್ನು ಪ್ರಶಾಂತಗೊಳಿಸಬಹುದು. ಮಾನವನು ಹರೇ ಕೃಷ್ಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೃಷ್ಣನ ಮೇಲೆ ಯಾರೂ ಅಧಿಕಾರ ಚಲಾಯಿಸಲಾರರು. ಸೊ ನೋ ಒನ್ ಕ್ಯಾನ್ ಡಾಮಿನೇಟ್ ಕೃಷ್ಣ, ನೋ ಒನ್ ಕ್ಯಾನ್ ಡಾಮಿನೇಟ್ ಮಟೀರಿಯಲ್ ನೇಚರ್. ಯಾರು ಸಹ ಕೃಷ್ಣನನ್ನು ಅವನನ್ನು ಕಂಟ್ರೋಲ್ ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಕೃಷ್ಣನ
ಭೌತಿಕ ಪ್ರಕೃತಿಯನ್ನು ಸಹ ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಭೌತಿಕ ಪ್ರಕೃತಿ ಜೀವಾತ್ಮಕ್ಕೆ ಒಂದು ಅರೇಂಜ್ಮೆಂಟ್ ಅಂತ ಒಂದು ಕೊಟ್ಟಿರ್ತದೆ. ಆ ಅರೇಂಜ್ಮೆಂಟ್ ಅನ್ನು ಆ ಜೀವಾತ್ಮ ಸ್ವೀಕಾರ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಏನು, ನಮ್ಗೆ ಒಂದು ಕೋಟ ಅಂತ ಕೊಟ್ಟಿದ್ದಾರೆ. ಇದು ಈಶೋಪನಿಷತ್ನಲ್ಲಿ ಪ್ರಪ್ರಥಮ ಶ್ಲೋಕದಲ್ಲೂ ಅದನ್ನೇ ಹೇಳಿದ್ರು. ಏನು, ತೇನ ತೆಕ್ತೇನ ಭುಂಜಿತ ಮಾಗ್ರದ ಕತ್ ಸ್ವಿಧನಂ. ಸೊ ತೇನ ತೆಕ್ತೇನ ಭುಂಜಿತ ಅಂದ್ರೆ ನಮಗೆ ಒಂದು ಕೋಟ ಅಂತ ಸಿಕ್ಕಿದೆ. ಆ ಭೌತಿಕ ಪ್ರಕೃತಿ ಆ ಕೋಟವನ್ನು ನೀಡಿದೆ. ಸೊ ಆ ಅರೇಂಜ್ಮೆಂಟ್ ಏನಿದೆ ಅದನ್ನು ಜೀವಾತ್ಮ ಸ್ವೀಕಾರ ಮಾಡಬೇಕು, ಒಂದನೆಯದು. ಆದ್ರೆ ಬರೇ ಅದನ್ನು ಸ್ವೀಕಾರ ಮಾಡಿದ್ರೆ ಸಾಕಾಗುವುದಿಲ್ಲ. ಯಾತಕ್ಕಾಗಿ, ಅದನ್ನು ಬರೇ ಸ್ವೀಕಾರ ಮಾಡಿದ್ರೆ ಈ ಜನ್ಮದಲ್ಲಿ ಒಳ್ಳೆ ರೀತಿ ಜೀವನ ನಡಿಬಹುದು, ಆದ್ರೆ ಮುಂದಿನ ಜನ್ಮದಲ್ಲಿ ನಾವು ಪ್ರಾಣಿಗಳೋ ಅಥವಾ ಸಸ್ಯಗಳೋ ಆಗ್ಬೇಕಾಗ್ತದೆ. ಆದ್ರಿಂದ ಪ್ರಪ್ರಥಮವಾದ ವಿಷಯ, ಭೌತಿಕ ಪ್ರಕೃತಿಯನ್ನು ನಮಗೆ ನೀಡಿರುವಂತಹ ಕೋಟ ಅಥವಾ ಅರೇಂಜ್ಮೆಂಟ್ ಅನ್ನು ಸ್ವೀಕಾರ ಮಾಡಬೇಕು. ಅಷ್ಟೇ ಅಲ್ಲ, ನಾವು ಪ್ಯಾರಲಲ್ ಆಗಿ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಸಹ ನಾವು ಮಾಡಬೇಕು. ಈ ಎರಡು ವಿಷಯಗಳು ಸಹ ತುಂಬಾ ಇಂಪಾರ್ಟೆಂಟ್. ಒಂದನೇದಾಗಿ ಆ ಅರೇಂಜ್ಮೆಂಟ್ ಅನ್ನು ನಾವು ಸ್ವೀಕಾರ ಮಾಡಬೇಕು, ಮತ್ತೆ ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಕೆಲವೊಂದು ಜನರು ಅವರು ಅರೇಂಜ್ಮೆಂಟ್ ಅನ್ನು ಸ್ವೀಕಾರ ಮಾಡ್ತಾರೆ, ಕೆಲವರು ಆ ಅರೇಂಜ್ಮೆಂಟ್ ಅನ್ನು ಸಹ ಸ್ವೀಕಾರನೂ ಮಾಡಲ್ಲ. ಅಷ್ಟೊಂದು ಹಿಸ್ಟ್ರಿಯಲ್ಲಿ ನಮ್ಗೆ ಉದಾಹರಣೆಗಳು ಇದೆ. ಈ ಜಹಾಂಗೀರ್, ಶಹಜಹಾನ್, ಹುಮಾಯೂನ್, ಔರಂಗಜೇಬ್ ಆ ಸಮಯದಲ್ಲಿ ಔರಂಗಜೇಬ್ ಏನ್ ಮಾಡಿದ, ತನ್ನ ತಂದೆಗೆ ಜೈಲಿಗೆ ಹಾಕಿದ, ತನಗೆ ರಾಜ್ಯಭಾರ ಬೇಕು ಅಂತ. ಆಮೇಲೆ ತಮ್ಮನ ಬ್ರದರ್ಸ್ ಗಳನ್ನು ಕೊಂದು ಹಾಕಿ. ಸೊ ಇದು ಏನು ತೋರಿಸ್ತದೆ, ಐ ವಿಲ್ ನಾಟ್ ಅಕ್ಸೆಪ್ಟ್ ದ ಅರೇಂಜ್ಮೆಂಟ್. ಅಂದ್ರೆ ನಾನು ಭೌತಿಕ ಪ್ರಕೃತಿ ನೀಡಿರುವಂತ ಅರೇಂಜ್ಮೆಂಟ್ ಅನ್ನು ನಾನು ಸ್ವೀಕಾರ ಮಾಡುವುದಿಲ್ಲ, ನನ್ನ ಅರೇಂಜ್ಮೆಂಟೇ ನಡಿಬೇಕು ಅಂತ ಆ ರೀತಿಯ ಭಾವನೆಯನ್ನು ಹೊಂದಿರುವುದು. ಆ ರೀತಿ ಭಾವನೆ ಹೊಂದಿದ್ರೆ ಭೌತಿಕ ಪ್ರಕೃತಿ ಶಿಕ್ಷೆಯನ್ನು ನೀಡ್ತದೆ. ಸೊ ಲೋಭ, ಇದು ಲೋಭ. ಏನು, ನನ್ನ ಕೋಟದಲ್ಲಿ ಸಿಗುವಂತ ಒಂದು ರಾಜ್ಯ ನನಗೆ ಅಷ್ಟೇ ಸಾಕಾಗುವುದಿಲ್ಲ, ಲೋಭದಿಂದ ನಾನು ನನ್ನ ಬ್ರದರ್, ನನ್ನ ತಮ್ಮನನ್ನ, ಅಣ್ಣನನ್ನ ನಾನು ಕೊಲೆ ಮಾಡಿಬಿಡ್ತೇನೆ, ಅವನ ಕೋಟ ಸಹ ನನಗೆ ಸಿಗ್ತದೆ. ಇದು ಲೋಭ. ಆಮೇಲೆ ಕೆಲವರು ಲೋಭಿಗಳಾಗಿರ್ತಾರೆ, ಕೆಲವರು ಕಾಮಿಗಳು, ಲಸ್ಟಿ. ಏನು, ತನ್ನ ಹೆಂಡತಿಯ ಬಗ್ಗೆ ಮಾತ್ರ ಅವನು ಸಂತೃಪ್ತನಾಗಿರುವುದಿಲ್ಲ, ಬೇರೆಯವರ ಹೆಂಡತಿಯೂ ಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಯಾರು, ರಾವಣ. ಸೊ ಅದಕ್ಕೆ ಸೀತಾ ಅಪಹರಣ ಮಾಡ್ಲಿಕ್ಕೆ ಬಂದ. ಸೊ ಕೆಲವರು ಲೋಭಿಗಳು, ಕೆಲವರು ಕಾಮಿಗಳು, ಕೆಲವೊಮ್ಮೆ ಕ್ರೋಧವನ್ನು ಹೊಂದುತ್ತಾರೆ. ಆಮೇಲೆ ಕೆಲವರು ಹಿರಣ್ಯಕಶಿಪುವಿನ ಹಾಗೆ ಐ ಆಮ್ ದ ಕಂಟ್ರೋಲರ್, ನನ್ನ ಹಿಡಿತದಲ್ಲಿ ಇರಬೇಕು, ನನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಅಂತ. ಸೊ ಈ ರೀತಿ ನಾವು ಅಧಿಕಾರ ಚಲಾಯಿಸ್ಲಿಕ್ಕೆ ಹೋದ್ರೆ, ಅಥವಾ ಬದ್ಧ ಜೀವಗಳು ಐಹಿಕ ಪ್ರಕೃತಿಯ ಮೇಲೆ ಅಧಿಕಾರ ಚಲಾಯಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ, ಇಲ್ಲಿ ಏನ್ ಹೇಳಿದ್ದಾರೆ, ಮತ್ತೆ ಮತ್ತೆ ಜನನ ಮರಣಗಳ ನರಳಾಟಕ್ಕೆ ಸಿಲುಕುತ್ತಾನೆ ಜೀವಾತ್ಮ. ಸೊ ಈ ರೀತಿ ಮತ್ತೆ ಮತ್ತೆ ಯಾಕೆ ಹಾಕೊಳ್ಬೇಕು, ಕಂಟ್ರೋಲರ್ಶಿಪ್ ಮೆಂಟಾಲಿಟಿ. ನಾವು ಯಾವಾಗ್ಲೂ ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಿರಣ್ಯಕಶಿಪು ಅವನು ಭಗವಂತ ಆಗ್ಲಿಕ್ಕೆ ಹೋದ, ಎಲ್ಲ ನನ್ನ ಕಂಟ್ರೋಲರ್ ಇರಬೇಕು ಅಂತ. ಸೊ ಯಾಕೆ ನಾವು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದ್ರೆ ನಾವು ಎಲ್ಲರನ್ನು ಸಂತೋಷದಿಂದ ಇಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಪ್ರಥಮವಾಗಿ ಯಾರು ನಮ್ಮ ನಿಯಂತ್ರಣವನ್ನು ಅವರು ಸ್ವೀಕಾರನೆ ಮಾಡಲ್ಲ. ಆದ್ರೆ ಕೃಷ್ಣ ಅವನು ಎಲ್ರಿಗೂ ಸಂತೋಷ ಅವನಿಗೆ ನೀಡ್ಲಿಕ್ಕೆ ಸಾಧ್ಯ ಆಗ್ತದೆ, ಕೃಷ್ಣನಿಗೆ ಆಗ್ತದೆ, ಸಾಧ್ಯ ಇದೆ. ಬೆಸ್ಟ್ ಉದಾಹರಣೆ ಯಾವುದು, ಕಾಲಿಯ ಮರ್ದನ ಆ ಲೀಲೆ. ಕಾಲಿಯ ಮರ್ದನ ಲೀಲೆ ಆದ ಮೇಲೆ
ಅವಾಗ ಎಲ್ರೂ ಸಂತೋಷದಲ್ಲಿ ಇದ್ರು. ಹೇಗೆ ಅಂದ್ರೆ ಕಾಲಿಯ ಸಂತೋಷ ಅನ್ನೋ ಹ್ಯಾಪಿ ಆದ. ಹೇಗೆ ಅಂದ್ರೆ ಕೃಷ್ಣ ಕಾಲಿಯನಿಗೆ ಹೇಳಿದ, ನಿನ್ನ ಈಗ ಹೆಡೆಗಳ ಮೇಲೆ ನನ್ನ ಪಾದಗಳ ಚಿಹ್ನೆ ಇದೆ, ಆದ್ರಿಂದ ಗರುಡ ನಿನ್ನನ್ನು ಏನು ಮಾಡುವುದಿಲ್ಲ, ನೀನು ಧೈರ್ಯದಿಂದ ಇರಬಹುದು ಅಂತ. ಅದಕ್ಕೆ ಕಾಲಿಯನಿಗೆ ಸಂತೋಷ ಆಯ್ತು. ಅವನು ಕೃಷ್ಣ ದಡಕ್ಕೆ ಬಂದಾಗ ನಂದ ಮತ್ತೆ ಯಶೋದ ಇವರು ಸಂತೋಷದಿಂದ ಅವರು ದೇ ಬಿಕೇಮ್ ಹ್ಯಾಪಿ. ಯಮುನಾ ಅವಳಿಗೂ ಖುಷಿ ಆಯ್ತು. ಯಾಕೆ? ಕಾಲಿಯನ ವಿಷಯ ಎಲ್ಲ ಹೋಗಿಬಿಡ್ತು. ಸೊ ಯಮುನಾ ಖುಷಿ ಆದ್ಲು. ಆಮೇಲೆ ನಾಗಪತ್ನಿಯರು ಸಹ ಸಂತೋಷದಿಂದ ಇದ್ರು. ಯಾಕೆಂದ್ರೆ ಕಾಲಿಯ ಭಕ್ತನಾದ. ಸೊ ಅವರು ನಾಗಪತ್ನಿಯರೆಲ್ಲ ಭಕ್ತರಾಗಿದ್ರು. ಅವರಿಗೆ ತಮ್ಮ ಗಂಡನೂ ಸಹ ಭಕ್ತನಾದ ಅಂತ ತುಂಬಾ ಸಂತೋಷ ಆಯ್ತು. ಈ ರೀತಿ ಒಂದು ಲೀಲೆ ಮಾಡುವುದರ ಮೂಲಕ ಕೃಷ್ಣ ಎಲ್ಲರಿಗೂ ಸಹ, ಎಲ್ಲ ವ್ರಜವಾಸಿಗಳಿಗೂ ಸಹ ಅವನು ಆನಂದವನ್ನು ನೀಡಿದ. ಸೊ ಆದ್ರೆ ಇದೇ ರೀತಿ ಬದ್ಧ ಜೀವಾತ್ಮಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಬದ್ಧ ಜೀವಾತ್ಮಗಳು ಕೃಷ್ಣನನ್ನು ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ಅವನು ಯಶಸ್ಸನ್ನು ಹೊಂದಲಿಕ್ಕೆ ಆಗುವುದಿಲ್ಲ. ಅದರ ಬದಲಿಗೆ ಅವನು ಐಹಿಕ ಪ್ರಕೃತಿಯ ಅಧೀನಕ್ಕೆ ಒಳಗಾಗ್ತಾನೆ. ಸೊ ಇಫ್ ಯು ಐದರ್ ಯು ಸರ್ವ್ ಕೃಷ್ಣ ಆರ್ ಸರ್ವ್ ಮಾಯಾ. ನಮಗೆ ಎರಡೇ ಆಪ್ಷನ್ ಇರುವುದು. ನಾವು ಕೃಷ್ಣನಿಗೆ ಸೇವೆಯನ್ನು ಮಾಡಬೇಕು. ಇಲ್ದಿದ್ರೆ ಕೃಷ್ಣನನ್ನು ಸೇವೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಆದಿದ್ರೆ ಒಂದೇ ಆಪ್ಷನ್ ಏನು, ಮಾಯೆಯ ಸೇವೆ ಮಾಡಬೇಕು. ಸೊ ಕೃಷ್ಣನ ಸೇವೆ ಇಲ್ಲ ಮಾಯೆಯ ಸೇವೆ, ಅದು ಥರ್ಡ್ ಆಪ್ಷನ್ ಅಂತ ಇಲ್ಲ ಅದರಲ್ಲಿ. ಸೊ ಅದರಿಂದ ನಾವು ಜಾಗರೂಕತೆಯಿಂದ ಕೃಷ್ಣನ ಅವನಿಗೆ ಶರಣಾಗ್ಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ. ಏನು ಅಂದ್ರೆ ಕೃಷ್ಣನ್ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ 18.60 ನನಗೆ ಶರಣಾಗು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸೊ ಕೃಷ್ಣನಿಗೆ ಶರಣಾದಾಗ ಒಬ್ಬನ ಎಲ್ಲ ಪಾಪಗಳು ದೂರ ಹೋಗ್ತದೆ. ಆದರೆ ಎಷ್ಟೊಂದು ಜನ ಸಾಮಾನ್ಯ ಜನರನ್ನು ತಪ್ಪು ದಾರಿಗೆ ಎಳ್ಕೊಂಡು ಹೋಗ್ತಾರೆ. ಈ ಶ್ರೀಮಂತ ವ್ಯಕ್ತಿಗಳು ಏನ್ ಮಾಡ್ತಾರೆ, ತಮ್ಮ ಹತ್ರ ದುಡ್ಡಿದೆ, ಅದಕ್ಕಾಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನು ಓಪನ್ ಮಾಡ್ತಾರೆ. ಆದ್ರೆ ಹಾಸ್ಪಿಟಲ್ಗಳನ್ನು ಓಪನ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ಸ್ಗಳು ತಾತ್ಕಾಲಿಕವಾಗಿ ಮಾತ್ರ ಸಾಲ್ವ್ ಆಗ್ಬೋದು, ಅಥವಾ ಒಂದು ರೀತಿಯ ಪ್ರಾಬ್ಲಮ್ ಮಾತ್ರ ಸಾಲ್ವ್ ಆಗ್ಬೋದು, ನಮ್ಮ ದೈಹಿಕ ಪ್ರಾಬ್ಲಮ್ಸ್ಗಳು. ಡೆಂಟಿಸ್ಟ್ ಅಥವಾ ಆಪ್ಥಾಲ್ಮಾಲಜಿಸ್ಟ್ ಕಣ್ಣಿನ ಡಾಕ್ಟರು, ಅಥವಾ ಚರ್ಮದ ಡಾಕ್ಟರ್ ಡರ್ಮಟಾಲಜಿಸ್ಟ್, ಅಥವಾ ಕಾರ್ಡಿಯಾಲಜಿಸ್ಟ್ ಹೃದಯದ ಡಾಕ್ಟರು. ಸೊ ಹೀಗೆ ನೋಡಿದ್ರೆ ತಲೆಯ ಮೇಲಿಂದ ಕಾಲಿನ ತನಕ ಒಬ್ಬೊಬ್ರು ಸ್ಪೆಷಲಿಸ್ಟ್ಗಳು ಇರ್ತಾರೆ. ಅಂದ್ರೆ ಏನು, ಈ ದೇಹ ಬರೇ ಪ್ರಾಬ್ಲಮ್ಗಳಿಂದಾನೇ ತುಂಬಿದೆ. ಸೊ ಈ ಪ್ರಾಬ್ಲಮ್ಗಳಿಂದ ತುಂಬಿರುವಂತ ದೇಹಕ್ಕೆ ಎಷ್ಟು ನಾವು ಆರೈಕೆ ಮಾಡಿದ್ರೂ ಸಹ ಅದು ತಾತ್ಕಾಲಿಕವಾದ ಸೊಲ್ಯೂಷನ್. ಆದ್ರೆ ಬುದ್ಧಿವಂತನಾದವನು ತಾತ್ಕಾಲಿಕವಾದ ಸೊಲ್ಯೂಷನ್ಗೆ ಹೋಗುವುದಿಲ್ಲ. ಅವನು ಪರ್ಮನೆಂಟ್ ರೂಟ್ ಕಾಸ್ ಏನು, ಮೂಲ ಪ್ರಾಬ್ಲಮ್ ಏನು, ಅದನ್ನು ನೋಡಿ ಅದಕ್ಕೆ ಸೊಲ್ಯೂಷನ್ ಅನ್ನು ಅಂತಾನೆ. ಉದಾಹರಣೆಗೆ ಒಬ್ನಿಗೆ ಬಾಯ್ಲ್ ಆಗಿದೆ, ಆವಾಗ ನಿನಗೆ ಬಾಯ್ಲ್ ಆಗಿದೆಯೋ, ಓಕೆ ನಾನು ಗಾಳಿ ಹಾಕ್ತೇನೆ, ಹೂ 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 ಅಂತ ಗಾಳಿ ಹಾಕ್ತಾ ಕೂತ್ಕೊಂಡ್ರೆ ಅದು ಟೆಂಪರರಿ ರಿಲೀಫ್ ಕೊಡ್ತದೆ. ಗಾಳಿ ಹಾಕುವ ತನಕ ಮಾತ್ರ ಅದು ರಿಲೀಫ್ ಆದಾಗೆ ಆಗ್ತದೆ. ಆದ್ರೆ ಗಾಳಿಯನ್ನು ಹಾಕೋದು ನಿಲ್ಸಿಬಿಟ್ರೆ ಮತ್ತೆ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ರೆ ಅದರ ಬದಲಿಗೆ ನಿಜವಾದ ಬಾಯ್ಲ್ ಯಾಕೆ ಬಂದಿದೆ, ರಕ್ತ ಅಶುದ್ಧವಾಗಿದೆ. ರಕ್ತ ಶುದ್ಧ, ಅದಕ್ಕೆ ಮಾತ್ರೆಯನ್ನು ಕೊಟ್ರೆ ರಕ್ತ ಶುದ್ಧವಾದಾಗ ಬಾಯ್ಲ್ ತನ್ನಿಂತಾನೆ ಹೋಗಿ ಬಿಡ್ತದೆ. ಸೊ ಫೈಂಡ್ ದ ರೂಟ್ ಕಾಸ್. ಸೊ ರೂಟ್ ಕಾಸ್ ಏನು, ಭಗವತ್ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವುದು. ಭಗವಂತನ ಪ್ರಜ್ಞೆಯನ್ನು ಜಾಗೃತೆಗೊಳಿಸುವುದು. ಇದನ್ನು ಮಾಡಿದಾಗ ರೂಟ್ ಕಾಸ್ ಅನ್ನು ಅಡ್ರೆಸ್ ಮಾಡಿದಾಗೆ ಆಗ್ತದೆ. ಆವಾಗ ನಮ್ಮ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ.
ಅದರ ಬದಲಿಗೆ ನಾನು ಹಾಸ್ಪಿಟಲ್ಗಳನ್ನು, ಆಸ್ಪತ್ರೆಗಳನ್ನು ತೆರಿತೇನೆ. ಇದೆಲ್ಲ ತಾತ್ಕಾಲಿಕವಾದ ಪರಿಹಾರ. ಆಮೇಲೆ ಇನ್ನೊಂದು ಇಲ್ಲಿ ಏನು ಹೇಳಿದ್ದಾರೆ, ಪ್ರಕೃತಿಯ ವಿಕೋಪವನ್ನು ತಣಿಸುವುದು ಹೇಗೆಂದು ಅವರಿಗೆ ಗೊತ್ತಿಲ್ಲ. ಪ್ರಕೃತಿಯ ವಿಕೋಪ ಬರೇ ಬಾಹ್ಯವಾದ ದೃಷ್ಟಿಯಿಂದ ಅದನ್ನು ತಣಿಸ್ಲಿಕ್ಕೆ ಆಗುವುದಿಲ್ಲ. ಎಲ್ಲ ಆರ್ಗನೈಸ್ಡ್ ಸ್ಲಾಟರ್ ಹೌಸಸ್ ಗಳನ್ನು ಮಾಡ್ತಾರೆ. ಏನು, ಮೆಷಿನ್ಗಳಲ್ಲಿ ಗೋಹತ್ಯೆಯನ್ನು ಮಾಡುವುದು, ಅಥವಾ ಯುವಕ ಯುವತಿಯರು ಮದುವೆ ಆಗೋ ಮೊದಲೇ ಅಥವಾ ಏನು ಅನೈತಿಕ ಸಂಬಂಧ ಮಾಡಿ ಮಕ್ಕಳನ್ನು ಅಬಾರ್ಷನ್ಗಳು ಮಾಡ್ತಾರೆ. ಇಂತಹ ಪಾಪ ಕಾರ್ಯಗಳು ನಡಿಬೇಕಾದ್ರೆ ಪ್ರಕೃತಿಯ ವಿಕೋಪಗಳು ಬಂದೇ ಬರ್ತದೆ. ಭೂಕಂಪ ಅಥವಾ ಸುನಾಮಿ, ಎಷ್ಟೊಂದು ಹರಿಕೇನ್ಸ್ಗಳು, ಬಿರುಗಾಳಿ, ಈ ರೀತಿ ಬಂದೇ ಬರ್ತದೆ. ಯಾತಕ್ಕಾಗಿ ಅಂದ್ರೆ ಅಧರ್ಮದ ವಿಷಯಗಳು ಜಾಸ್ತಿ ಮಾಡ್ತಾ ಇದ್ದಾಗ ಪ್ರಕೃತಿಯ ವಿಕೋಪ ಆಗ್ತದೆ. ಆದ್ರೆ ನಿಜವಾಗಿ ಜನರಿಗೆ ಪ್ರಕೃತಿಯ ವಿಕೋಪ ಹೇಗೆ ತಣಿಸ್ಬೇಕು ಗೊತ್ತಿಲ್ಲ. ಹೇಗೆ ತಣಿಸ್ಬೇಕು? ಈ ಪಾಪ ಕಾರ್ಯಗಳನ್ನು ನಿಲ್ಲಿಸಿದ್ರೆ ಮತ್ತೆ ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸಿದ್ರೆ ಆವಾಗ ಈ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತದೆ. ಈ ವಿಷಯ ಗೊತ್ತಿಲ್ಲ. ಅದನ್ನೇ ಅಜ್ಞಾನ, ನಿಜವಾದ ಅಜ್ಞಾನ. ಸೊ ಆದ್ರಿಂದ ಜನರು ಅಜ್ಞಾನವನ್ನು ಹೊಂದಿದ್ದಾರೆ. ಆದ್ರೆ ನಿಜವಾಗಿ ನಾವು ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದರಿಂದ ಈ ಭೌತಿಕ ಪ್ರಕೃತಿಯನ್ನು ಸಹ ಪ್ರಶಾಂತಗೊಳಿಸಬಹುದು. ಸೊ ಇದರ ವಿಷಯವನ್ನು ಈ ಭಾವಾರ್ಥದಲ್ಲಿ ಹೇಳಲಾಗಿದೆ. ಮುಂದಿನ 2 ಪ್ಯಾರ ಓದಿಬಿಡಿ ಯಾರಾದ್ರೂ ದಯವಿಟ್ಟು. ಮಾನವನ ಸಂಭೂತಿಯನ್ನು ಯಾರಾದ್ರೂ ಓದಿ, ಪರವಾಗಿಲ್ಲ. ಕೃಷ್ಣ, ಯಾರು ಓದುದಿಲ್ಲ ಆದ್ರೆ ಓದ್ಲಿ ಪ್ರಭು ನಾನೇ. ಆಯ್ತು. ಮಾನವನು ಸಂಭೂತಿಯನ್ನು, ದೇವೋತ್ತಮ ಪರಮಪುರುಷ ವಿನಾಶವನ್ನು, ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿ ಸಂಪೂರ್ಣವಾಗಿ ತಿಳಿದಿರಬೇಕೆಂದು ಈಶೋಪನಿಷತ್ ಈ ಮಂತ್ರದಲ್ಲಿ ಉಪದೇಶಿಸುತ್ತದೆ. ತಾತ್ಕಾಲಿಕ ಐಹಿಕ ಅಭಿವ್ಯಕ್ತಿಯೊಂದನ್ನು ಮಾತ್ರ ತಿಳಿಯುವುದರಿಂದ ಏನನ್ನೂ ಉಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಕೃತಿಯ ಗತಿಯಲ್ಲಿ ಪ್ರತಿ ಕ್ಷಣದಲ್ಲೂ ನಾಶ ನಡೆಯುತ್ತಿರುತ್ತದೆ. ಆಸ್ಪತ್ರೆಯನ್ನು ತೆರೆದು ಈ ವಿನಾಶಗಳನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆನಂದಮಯವೂ ಜ್ಞಾನಮಯವೂ ಆದ ತಿಳುವಳಿಕೆಯಿಂದ ಮಾನವನನ್ನು ಉಳಿಸಬಹುದು. ಈ ಶಾಶ್ವತ ಜೀವನ ಸಾಧನೆಯ ಬಗ್ಗೆ ಶಿಕ್ಷಣ ನೀಡುವುದೇ ವೈದಿಕ ವಾಜ್ಞಾಯವಾದ ಉದ್ದೇಶ. ಜನರು ಅನೇಕ ವೇಳೆ ಇಂದ್ರಿಯ ಸುಖವನ್ನಾಧರಿಸಿದ ಕ್ಷಣಿಕವಾದ ಆಕರ್ಷಣೆಗಳಿಂದ ತಪ್ಪುದಾರಿಗಳೆಳೆಯಲ್ಪಟ್ಟಿದ್ದಾರೆ. ಆದರೆ ಭೋಗವಸ್ತುಗಳ ಸೇವೆಯು ತಪ್ಪುದಾರಿಗೆಳೆಯುವಂಥದ್ದು ಮತ್ತು ಕಿಂದರ್ಜೆಗಳಿಸುವಂಥದ್ದು. ಆದುದರಿಂದ ನಾವು ನಮ್ಮ ಸಂಗಡಿಗರನ್ನು ಸರಿಯಾದ ರೀತಿಯಲ್ಲಿ ನಡೆಸಿ ರಕ್ಷಿಸಬೇಕು. ಸತ್ಯವನ್ನು ಒಪ್ಪುವ ಇಲ್ಲವೇ ಬಿಡುವ ಪ್ರಶ್ನೆಯೇ ಇಲ್ಲ. ಅದು ಇದ್ದೇ ಇದೆ. ಮತ್ತೆ ಮತ್ತೆ ಹುಟ್ಟುವುದು, ಮತ್ತೆ ಮತ್ತೆ ಸಾಯುವುದನ್ನು ನಾವು ತಪ್ಪಿಸಬೇಕಾದರೆ ನಾವು ಭಕ್ತಿ ಸೇವೆಯನ್ನು ಅವಲಂಬಿಸಬೇಕು. ಇದಕ್ಕೆ ರಾಜಿಸೂತ್ರವಿಲ್ಲ, ಏಕೆಂದರೆ ಇದು ಅತ್ಯವಶ್ಯಕ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಜನರು ಅನೇಕ ವೇಳೆ ಇಂದ್ರಿಯ ಸುಖವನ್ನಾಧರಿಸಿದ ಕ್ಷಣಿಕವಾದ ಆಕರ್ಷಣೆಗಳಿಂದ ತಪ್ಪುದಾರಿಗೆಳೆಯಲ್ಪಟ್ಟಿದ್ದಾರೆ. ಅಂದ್ರೆ ಎಲ್ರಿಗೂ ಇಂದ್ರಿಯ ತೃಪ್ತಿಯನ್ನೇ ಮಾಡ್ಬೇಕು. ಇಂದ್ರಿಯ ತೃಪ್ತಿಯನ್ನು ಮಾಡಿದಾಗ ಏನಾಗ್ತದೆ? ಅನಾರೋಗ್ಯ, ಡಿಸೀಸಸ್ಗಳು ಬರ್ತದೆ. ಭೋಗವನ್ನು ಮಾಡಿದ್ರೆ ರೋಗ ಬರ್ತದೆ. ಭೋಗ ಆಮೇಲೆ ರೋಗ. ಸೊ ರೋಗ ಬಂತು ಅಂತ ಇಲ್ಲಿ ಏನ್ ಮಾಡ್ತಾರೆ? ಆಸ್ಪತ್ರೆಗಳನ್ನು ತೆರೀತಾರೆ. ಸೊ ಆಸ್ಪತ್ರೆಗಳನ್ನು ತೆರೆದು ಈ ವಿನಾಶಗಳನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಬರೇ ನಾವು ಏನು
ಅಂದ್ರೆ ಈಗ ಏನೋ ಒಂದು ತುಂಬಾ ನೋವಾಗ್ತಾ ಇದೆ ಅಂತ ಪೇನ್ ಕಿಲ್ಲರ್ ತಗೊಳ್ಳು. ಪೇನ್ ಕಿಲ್ಲರ್ ತೆಗೆದುಕೊಂಡಾಗ ತಾತ್ಕಾಲಿಕವಾಗಿ ನೋವು ನಿವಾರಣೆ ಆಗ್ತದೆ. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು. ನಿಜವಾದ ರೂಟ್ ಕಾಸ್ ಏನು ನೋಡ್ಬೇಕು. ಈಗ ಉದಾಹರಣೆಗೆ ಇಲ್ಲಿ ನಾನು ಲೆಕ್ಚರ್ ಕೊಡ್ತಾ ಇದ್ದು, ಅಲ್ಲಿ ಎಲ್ಲೋ ಒಂದು ಇಲಿ ಸತ್ತು ಹೋದ್ರೆ ಇಲ್ಲಿ ಮೂಲೆಯಲ್ಲಿ ಯಾವುದೋ ನನಗೆ ಗೊತ್ತಾಗುದಿಲ್ಲ, ಅದು ಯಾವುದೋ ಕಪಾಟಿ ಹಿಂದ್ಗಡೆ ಎಲ್ಲೋ ಇಲಿ ಸತ್ತು ಹೋಗಿರುತ್ತೆ. ನನ್ಗೆ ಸ್ಮೆಲ್ ಬರ್ತಾ ಇದೆ, ಫುಲ್ ವಾಸನೆ ಬರ್ತಾ ಇದೆ ಇಲಿ ಸತ್ತು ಹೋಗಿದ್ದು. ಆವಾಗ ನಾನು ನಮ್ಮ ಫ್ರೆಂಡ್ಗೆ ಕೇಳ್ತೇನೆ ಅಥವಾ ನಮ್ಮ ವೈಫ್ಗೆ ಕೇಳ್ತೇನೆ, ತುಂಬಾ ವಾಸನೆ ಬರ್ತಾ ಇದೆ, ಏನ್ ಮಾಡೋಣ? ಓ, ವಾಸನೆ ಬರ್ತಾ ಇದೆಯಾ, ಅದಕ್ಕೆ ಒಡೋನಿಲ್ ಹಾಕಿಬಿಟ್ರೆ ವಾಸನೆ ಹೋಗಿ ಬಿಡ್ತದೆ ಅಂತ ಸುಸ್ ಅಂತ ಫುಲ್ ಒಡೋನಿಲ್ ಹಾಕಿಬಿಟ್ರೆ ಅದು ತಾತ್ಕಾಲಿಕವಾದ ಸೊಲ್ಯೂಷನ್. ಒಡೋನಿಲ್ ಎಷ್ಟು ಹಾಕ್ಬೋದು? ಒಂದು ಫುಲ್ ಸ್ಪ್ರೇ ಹಾಕ್ಬೋದು, 2 ಸ್ಪ್ರೇ ಹಾಕ್ಬೋದು. ಆ ಸ್ಪ್ರೇದು ಪ್ರಭಾವ ಮುಗಿದ ಮೇಲೆ ಮತ್ತೆ ಸ್ಮೆಲ್ ವಾಸನೆ ಬರ್ತದೆ. ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಆ ಕಪಾಟನ್ನು ಆಚೆ ಈಚೆ ಮಾಡಿ, ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಆ ಕಪಾಟನ್ನು ಆಚೆ ಈಚೆ ಮಾಡಿ ಆ ಸತ್ತ ಇಲಿಯನ್ನು ಸಂಪೂರ್ಣವಾಗಿ ಎತ್ತಿ ದೂರ ತೆಗೆದುಕೊಂಡು ಹೋದಾಗ ಅದರ ಜೊತೆ ಆ ವಾಸನೆ ಸಹ ಹೋಗಿ ಬಿಡ್ತದೆ. ಅದು ಕ್ಲೀನ್ ಮಾಡಿದಾಗ ವಾಸನೆ ಇನ್ನು ಬರುವುದಿಲ್ಲ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್. ಸೊ ಅದೇ ರೀತಿ ನಾವು ನಿಜವಾದ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ಭಗವತ್ ಪ್ರಜ್ಞೆಯನ್ನು ನಾವು ಜಾಗೃತಗೊಳಿಸುವುದು. ಅದನ್ನಿಲ್ಲಿ ಏನು ಹೇಳಿದ್ದಾರೆ? ಅವೇಕನಿಂಗ್ ಗಾಡ್ ಕಾನ್ಶಿಯಸ್ನೆಸ್. ಸೊ ಅದನ್ನು ನಾವು ಮಾಡಿದಾಗ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಗ್ತದೆ. ಆದ್ರೆ ಜನರು ಏನು ಅಂದ್ರೆ, ಜನರು ಭಗವಂತನ ಬಗ್ಗೆ ಮಾತ್ಸರ್ಯವನ್ನು ಹೊಂದಿದ್ದಾರೆ. ಒಬ್ರು ಅಲ್ಲಿ ಭಕ್ತರಿಗೆ ಚಾಲೆಂಜ್ ಮಾಡ್ತಾ ಇದ್ರು, ಟೆಂಪಲ್ ಪ್ರೆಸಿಡೆಂಟಿಗೆ, ನೀವು ಯಾಕೆ ಇಸ್ಕಾನ್ ಅಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ನೀವು ಕಟ್ಟಿದ್ದು? ಆ ದೇವರಿಗೆ ಒಂದು ಸಣ್ಣ ಮರದ ಕೆಳಗೆ ಒಂದು ಸಣ್ಣ ಇದು ಕುಟೀರದ ಹಾಗೆ ಮಾಡಿದ್ರೆ ಸಾಕಲ್ವಾ ಅಂತ ಟೆಂಪಲ್ ಪ್ರೆಸಿಡೆಂಟಿಗೆ ಕೇಳ್ತಾರೆ. ಆವಾಗ ಟೆಂಪಲ್ ಪ್ರೆಸಿಡೆಂಟ್ ಏನು ಉತ್ತರ ನೀಡ್ತಾರೆ? ನಿನ್ನ ಮನೆ ಇಷ್ಟು ಕುಟೀರದಷ್ಟೇ ದೊಡ್ಡದಿದ್ಯಾ? ಇಲ್ಲ ಇಲ್ಲ, ನನ್ನ ಮನೆ ಎಷ್ಟು ಸಣ್ಣ ಇದಿದ್ರೆ ನಾನು ಹೇಗೆ ಜೀವನ ಮಾಡುದು? ನನಗೆ ದೊಡ್ಡ ವಿಲ್ಲ ಇದೆ ಅಲ್ಲಿ. ಸೊ ಆವಾಗ ಟೆಂಪಲ್ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ? ಒಬ್ಬನ ದುಡ್ಡು ಎಷ್ಟು ಜಾಸ್ತಿ ಆಗ್ತದೆ ಅದರ ಪ್ರಕಾರ ಅವನಿಗೆ ಅವನ ಮನೆಯ ಗಾತ್ರ ಸಹ ಜಾಸ್ತಿ ಆಗ್ತದೆ, ಅವನ ಕಾರು ಸಹ ಹೈಫೈ ಆಗ್ತದೆ. ಒಬ್ಬನು ಕ್ಲರ್ಕ್ ಇದ್ರೆ ಅವನ ಹತ್ರ ಮಾರುತಿ 800 ಇರ್ಬೋದು, ಮ್ಯಾನೇಜರ್ ಹತ್ರ ಸ್ವಿಫ್ಟ್ ಡಿಸೈರ್ ಇರ್ಬೋದು. ಆದ್ರೆ ಅದೇ ಸಿಇಒ, ಅವನು ಬ್ಯಾಂಕಿದ್ದು ಸಿಇಒ ಹತ್ರ ಏನಿರ್ತದೆ? BMW ಕಾರ್ ಇರ್ತದೆ. ಅದೇ ರೀತಿ ಒಬ್ಬ ಆರ್ಮಿ ಸೋಲ್ಜರ್ ಹತ್ರ ಒಂದು ಸಣ್ಣ ಮನೆ ಇರ್ಬೋದು, ಮಿಡಲ್ ಕ್ಲಾಸ್ ಮನೆ, ಅವನ ಹತ್ರ 2 BHK ಮನೆ ಇರ್ಬೋದು. ಸ್ವಲ್ಪ ಅವನು ಆರ್ಮಿ ಚೀಫ್ ಹೆಡ್, ಅವನ ಮನೆ ಎಷ್ಟು ದೊಡ್ಡದಿರ್ತದೆ? ದೊಡ್ಡ ವಿಲ್ಲ ಇರ್ತದೆ. ಅದೇ ಪ್ರೈಮ್ ಮಿನಿಸ್ಟರ್ ಮನೆ ಎಷ್ಟು ದೊಡ್ಡದಿರ್ತದೆ? ಅವನಿಗೆ ಫುಲ್ ಸೆಕ್ಯೂರಿಟಿ, ದಿನಕ್ಕೆ 1 ಕೋಟಿ ಖರ್ಚು ಮಾಡ್ತಾರಂತೆ. ಏನು ಬರೀ ಸೆಕ್ಯೂರಿಟಿ, ಅಥವಾ 20 ಕಾರ್ ಹೋಗ್ತದೆ, ಒಂದೇ ರೀತಿ ಕಾರ್ 20. ಯಾವ್ದು ಕಾರಲ್ಲಿ ಪ್ರೈಮ್ ಮಿನಿಸ್ಟರ್ ಕೂತಿದ್ದಾರೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಬುಲೆಟ್ ಹೊಡಿಬಾರ್ದು ಅಂತ. ಸೊ ಸೆಕ್ಯೂರಿಟಿಗೆ ಎಷ್ಟು ಖರ್ಚು ಮಾಡ್ತಾರೆ. ಸೊ ಆ ಟೆಂಪಲ್ ಪ್ರೆಸಿಡೆಂಟ್ ಹೇಳಿದ್ರು, ಸಾಧಾರಣವಾದ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ಗೆ ಇಂತಹ ಅಷ್ಟು ದೊಡ್ಡ ಮನೆಯ ಸೆಕ್ಯೂರಿಟಿಯನ್ನು ನೀಡಬೇಕಾದ್ರೆ ಕೃಷ್ಣ, ಅವನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನಿಗೆ ಎಷ್ಟು ದೊಡ್ಡ ಮನೆಯನ್ನು ನಾವು ನೀಡಬೇಕು? ನಿಜವಾಗಿ ಹೇಳುವುದಿದ್ರೆ ನಾವು ಕಟ್ಟಿರುವಂತ ದೇವಸ್ಥಾನ ಅದು ತುಂಬಾ ಸಣ್ಣ ದೇವಸ್ಥಾನ, ಅದೊಂದು ದೊಡ್ಡ ಬೆಂಕಿ ಪೆಟ್ಟಿಗೆ ಇದ್ದಷ್ಟು ಮಾತ್ರ. ನಾವು ಆಕ್ಚುಲಿ ಸಾಧ್ಯ ಆಗಿದ್ದಿದ್ರೆ ದೊಡ್ಡ ದೊಡ್ಡ ಅರಮನೆಯನ್ನೇ ಕಟ್ಟಿ ಬಿಡ್ತಿದ್ವಿ ಅಂತ ಹೇಳ್ತಾರೆ. ಸೊ ಆವಾಗ ಇವನಿಗೆ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಂತಹ ವ್ಯಕ್ತಿಗಳು ಭಗವಂತನ ಬಗ್ಗೆ ಆ ಮಾತ್ಸರ್ಯವನ್ನು ಹೊಂದಿದ್ದಾರೆ. ಅದಕ್ಕೆ ಭಗವಂತನಿಗೆ ಸಣ್ಣ ಕುಟೀರ ಆದ್ರೆ ಪರವಾಗಿಲ್ಲ, ಇವರಿಗೆ ವಿಲ್ಲ ಬೇಕು ನಿಲ್ಲಿಕ್ಕೆ. ಇಂತಹ ಭಾವನೆಗಳನ್ನು ಹೊಂದಿರ್ತಾರೆ. ಸೊ ಈ ರೀತಿ ಜನರು ಸಹ ಇದ್ದಾರೆ. ಆದ್ರೆ ನಾವು ಯಾವಾಗ್ಲೂ ಇಂತಹ ವ್ಯಕ್ತಿಗಳನ್ನು ನಾವು ಜಾಸ್ತಿ ಅವರಿಗೆ
ಆಕ್ಚುಲಿ ಅವರಿಗೆ ಒಳ್ಳೆ ನಿಜವಾದ ಜ್ಞಾನವನ್ನು ಕೊಡಬೇಕು, ಭಕ್ತಿಯ ಜ್ಞಾನವನ್ನು ಕೊಡಬೇಕು. ಆದ್ರೆ ಅಟ್ಲೀಸ್ಟ್ ಅವರಿಗೆ ಅರ್ಥ ಆಗದಿದ್ರೆ ಅಂತ ವ್ಯಕ್ತಿಗಳಿಂದ ದೂರ ಇರುವುದು ಒಳ್ಳೇದು. ಅದಕ್ಕಾಗಿ ಭಕ್ತ ಯಾವಾಗ್ಲೂ ಏನ್ ಮಾಡ್ತಾನಂದ್ರೆ 3 ವಿಷಯಗಳನ್ನು ಮಾಡ್ತಾನೆ. ಏನು? ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕಹೋ ಕೃಷ್ಣ, ಶಿಕ್ಷಾ. ಸೊ ಅದಕ್ಕೆ ಇಲ್ಲಿ ಏನೇ ಹೇಳಿದ್ರೆ, ಮತ್ತೆ ಮತ್ತೆ ಹುಟ್ಟುವುದು ಮತ್ತೆ ಮತ್ತೆ ಸಾಯುವುದನ್ನು ನಾವು ತಪ್ಪಿಸ್ಬೇಕಾದ್ರೆ ಭಕ್ತಿ ಸೇವೆಯನ್ನು ಅವಲಂಬಿಸ್ಬೇಕು. ಅಂದ್ರೆ ಭಕ್ತಿ ಸೇವೆಯನ್ನು ಅವಲಂಬಿಸ್ಬೇಕಾದ್ರೆ ನಾವು 3 ವಿಷಯಗಳನ್ನು ಮಾಡ್ತೇವೆ. ಏನು? ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕಹೋ ಕೃಷ್ಣ, ಶಿಕ್ಷಾ. ಏನು? ಒಂದನೆಯದಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೇವೆ. ಮತ್ತೆ ಬೇರೆಯವರಿಗೆ ಕೃಷ್ಣನ ಬಗ್ಗೆ ಹೇಳ್ತೇವೆ. ನಮಗೆ ನಮ್ಮ ಕೆಪಾಸಿಟಿ ಎಷ್ಟಿದೆ, ಸಾಮರ್ಥ್ಯಕ್ಕನುಸಾರವಾಗಿ ನಾವು ಬೇರೆಯವರಿಗೆ ಕೃಷ್ಣನ ಬಗ್ಗೆ ಹೇಳ್ತೇವೆ. ಆಮೇಲೆ ಕಹೋ ಕೃಷ್ಣ ಶಿಕ್ಷಾ. ಏನು? ಶ್ರೀಮದ್ ಭಾಗವತವನ್ನು ಓದುವುದು, ಭಗವದ್ಗೀತೆಯನ್ನು ಓದುವುದು, ಇದನ್ನು ನಾವು ಮಾಡ್ತೇವೆ. ಸೊ ಹೇಳುವ ತಾತ್ಪರ್ಯ ಅಂದ್ರೆ ಜನರಿಗೆ ಭೋಗವನ್ನು ಮಾಡ್ಬೇಕು. ಪೀಪಲ್ ವಾಂಟ್ ಟು ಎಂಜಾಯ್. ಅದು ಒಂದು ಡಿಸೀಸ್ಡ್ ಕಂಡೀಷನ್. ಏನದು? ಒಂದು ರೀತಿಯ ರೋಗ ಇದ್ದಾಗೆ, ಭವರೋಗ ಇದ್ದಾಗೆ. ಆದ್ರೆ ಅಂತಹ ಈಗ ಉದಾಹರಣೆಯನ್ನು ಕೊಡುವುದಾದ್ರೆ, ಸ್ಕೂಲಿನ ಮಕ್ಕಳ ಹತ್ರ ಕೇಳಿದ್ರೆ, ನೀವು ನಿನಗೆ ಎಷ್ಟು ಶಾಲೆಯಲ್ಲಿ ಹೋಗ್ತಿದ್ಯಲ್ಲ, ನಿನಗೆ ಶಾಲೆಗೆ ಎಷ್ಟು ದಿನ ರಜೆ ಬೇಕು ಅಂತ ಕೇಳಿದ್ರೆ ಅವನು 7 ದಿನ ಅಂತಾನೆ ಹೇಳ್ತಾನೆ. ನನಗೆ ಶಾಲೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ಅವನು ಶಾಲೆಗೆ ಹೋಗದೆ ಇದ್ರೆ ಅವನು ಡಿಸಿಪ್ಲಿನ್ಡ್ ಆಗುವುದಿಲ್ಲ, ಉತ್ತಮವಾದ ಪ್ರಜೆ ಆಗುವುದಿಲ್ಲ ಮುಂದೆ. ಸೊ ಹೇಗೆ ಸ್ಕೂಲಿಗೆ ಹೋಗಿ ಮಕ್ಕಳು ಡಿಸಿಪ್ಲಿನ್ಡ್ ಶಿಸ್ತನ್ನು ಹೊಂದುತ್ತಾರೆ, ಅದೇ ರೀತಿ ನಾವು ಸಹ ಭಕ್ತಿ ಸೇವೆಯಲ್ಲಿ ಅಭ್ಯಾಸ ಮಾಡಿ ಒಂಥರ ನಾವು ಒಂದು ಶಿಸ್ತು. ಏನು ಶ್ರೀಲ ಪ್ರಭುಪಾದರು ಏನು ಹೇಳಿದ್ರು ಅಂದ್ರೆ, ಡಿವೋಟಿ ಶುಡ್ ಬಿ ಲೈಕ್ ಸೋಲ್ಜರ್ಸ್. ಸೋಲ್ಜರ್ಸ್ ಏನ್ ಮಾಡ್ತಾರೆ? ಬೆಳಿಗ್ಗೆ 4 ಗಂಟೆಗೆ ಎದ್ದು ಆಮೇಲೆ ಶಿಸ್ತು, ಜಾಗಿಂಗ್ ಮಾಡೋದು, ಇದೇ ಟೈಮಲ್ಲಿ ತಿನ್ನೋದು, ಇದೇ ಟೈಮಲ್ಲಿ ಎಲ್ಲ ಕಾರ್ಯಗಳು, ಇಷ್ಟು ಕಿಲೋಮೀಟರ್ ಓಡಬೇಕು, ಶಿಸ್ತಿದೆ. ಡಿಸೈಪಲ್ ಮೀನ್ಸ್ ಡಿಸಿಪ್ಲಿನ್. ಸೊ ಅದಕ್ಕಾಗಿ ಭಕ್ತನ ಜೀವನದಲ್ಲಿ ಡಿಸಿಪ್ಲಿನ್ ಇದೆ. ಡಿವೋಷನಲ್ ಸರ್ವಿಸ್, ಇದು ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು, ಭಕ್ತಿ ಸೇವೆಗಳನ್ನು ಮಾಡುವುದು ಒಂದು ಭವರೋಗಕ್ಕೆ ಮೆಡಿಸಿನ್ ಇದ್ದಾಗೆ. ಏನಂದ್ರೆ ಈ ಮಾತ್ರೆ, ಆ ಮಾತ್ರೆ ನಮ್ಮ ಇಚ್ಛೆಯಾಗಿ ನಾವು ತೆಗೆದುಕೊಳ್ಳಿಕ್ಕಾಗುವುದಿಲ್ಲ. ಅದನ್ನು ಡಾಕ್ಟರ್ ಹೇಗೆ ಕೊಡ್ತಾರೆ ಅದರ ಪ್ರಕಾರ ನಾವು ತಗೊಳ್ತೇವೆ. ಅದೇ ರೀತಿ ಆಧ್ಯಾತ್ಮಿಕ ಗುರುಗಳು, ಸ್ಪಿರಿಚುವಲ್ ಮಾಸ್ಟರ್ ಗಿವ್ಸ್ ದ ಡೋಸ್. ಏನು ಬರೆದು ಕೊಡ್ತಾರೆ, ಪ್ರಿಸ್ಕ್ರಿಪ್ಷನ್, ಇದು ಮಾಡು ಡೋಸ್ ಬರೆದು ಕೊಡ್ತಾರೆ. ಅದರ ಪ್ರಕಾರ ನಾವು ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಅದೇ ಪ್ರಕಾರ ನಾವು ಟ್ರೈನಿಂಗ್ ಅನ್ನು ಮಾಡಿದ್ರೆ, ಟ್ರೈನಿಂಗ್ ಒಳಪಟ್ರೆ ನಾವು ಸಂಪೂರ್ಣವಾಗಿ ಶುದ್ಧರಾಗಬೇಕು. ಆವಾಗ ಮರಳಿ ಭಗವದ್ಧಾಮಕ್ಕೆ ಹೋಗುವ ಅರ್ಹತೆ ಸಿಗ್ತದೆ. ವಿ ಹ್ಯಾವ್ ಟು ಅಂಡರ್ಗೋ ದಟ್ ಟ್ರೈನಿಂಗ್. ಈಗ ಅಪ್ರೆಂಟಿಸ್ಶಿಪ್ ಇದ್ದಾಗೆ ಒಂದೇ ಸಲ, ಈಗ ಉದಾಹರಣೆಗೆ ಒಬ್ಬ ಸರ್ಜನ್ ಇದ್ರೆ, ಸರ್ಜನ್ ಅವನು ಇನ್ನೊಬ್ಬ ಸರ್ಜನ್ ಕೈ ಕೆಳಗೆ ಅವನು ಕಲಿತಾನೆ. 1 ವರ್ಷ 2 ವರ್ಷ ಕಲಿತಾನೆ, ಹೇಗೆ ಸರ್ಜರಿ ಮಾಡಬೇಕು ಅಂತ ಕಲಿತಾನೆ. ಅದೇ ರೀತಿ ಶಿಷ್ಯನಾದವನು ಆಧ್ಯಾತ್ಮಿಕ ಗುರುವಿನ ಅಡಿಯಲ್ಲಿ ಕಲಿತಾನೆ, ಭಕ್ತಿ ಸೇವೆಯನ್ನು ಹೇಗೆ ಮಾಡಬೇಕು, ಶುದ್ಧ ಭಕ್ತಿಯನ್ನು ಹೇಗೆ ನಾನು ಮಾಡಬೇಕು ಅಂತ ಕಲಿತಾನೆ. ದಟ್ ಈಸ್ ದ ಟ್ರೈನಿಂಗ್. ಸೊ ಆ ಟ್ರೈನಿಂಗ್ ಅನ್ನು ಮಾಡಿ ಕ್ರಮೇಣ ಶಿಷ್ಯನು ಕೂಡ ಶುದ್ಧ ಭಕ್ತನಾಗ್ತಾನೆ. ದಟ್ ಈಸ್ ದ ಹೋಲ್ ಪ್ರಾಸೆಸ್. ಅದಕ್ಕಾಗಿ ಒನ್ ಥಿಂಗ್ ಇಸ್ ದ ಡಿಸಿಪ್ಲಿನ್. ಆ ಟ್ರೈನಿಂಗ್ ಒಳಗಾಗಬೇಕಾದ್ರೆ ಆ ಡಿಸಿಪ್ಲಿನ್ ಸಹ, ಶಿಸ್ತು ಸಹ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾವಾಗ ಒಬ್ಬ ಸ್ಟೂಡೆಂಟ್ ಅವನು ಡಿಸಿಪ್ಲಿನ್ ಆಗಿ ಸ್ಟಡಿ ಮಾಡಿದಾಗ ಅವನು ಎಕ್ಸಾಮ್ ಅನ್ನು ಒಳ್ಳೆ ರೀತಿಯಲ್ಲಿ ಪಾಸ್ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ನಾವು ಭಕ್ತಿ ಸ್ಕೂಲಲ್ಲಿ ಒಳ್ಳೆ ಸ್ಟೂಡೆಂಟ್ಗಳಾಗಬೇಕು. ಒಳ್ಳೆ ಸ್ಟೂಡೆಂಟ್, ಭಗವದ್ಗೀತೆ ಭಾಗವತ ಟೆಕ್ಸ್ಟ್ ಬುಕ್ ಒಳಗೆ ಇದ್ದಾಗೆ ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಓದ್ಬೇಕು.
ಭಕ್ತಿ ಸೇವೆಯನ್ನು ಮಾಡುವುದು ಇಲ್ಲಿ ಲ್ಯಾಬೊರೇಟರಿಯಲ್ಲಿ ಇದೆ ಇದ್ದಾಗ ಏನು ಟ್ರೈನಿಂಗ್ಸ್ಗಳು, ಲ್ಯಾಬೊರೇಟರಿಯಲ್ಲಿ ಕಲಿಯುವುದು, ಅದನ್ನ ಸರಿಯಾಗಿ ಪ್ರಾಯೋಗಿಕ ದೃಷ್ಟಿಯಿಂದ ಕಲಿಬೇಕು. ಆವಾಗ ನಮಗೆ ರಿಯಲೈಸೇಷನ್ಸ್ಗಳು ಬರ್ತದೆ, ಸಾಕ್ಷಾತ್ಕಾರಗಳು ಬರ್ತದೆ. ಆವಾಗ ಕ್ರಮೇಣ ನಮಗೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇದೆ ಭಗವಂತನ ಕೃಪೆಯಿಂದ. ಸೊ ಅದನ್ನು ನಾವು ಒಳಪಡಬೇಕು. ಸೊ ಅದರಿಂದ 14ನೇ ಶ್ಲೋಕ ಯಾವುದು ನಿತ್ಯ ಯಾವುದು ಅನಿತ್ಯ ಅದರ ಬಗ್ಗೆ ನಮ್ಗೆ ಹೇಳ್ತದೆ. ಸಂಭೂತಿಂಚ ವಿನಾಶಂಚ. ಸೊ ಯಸ್ತದ್ವೇದೋ ಅಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ಥ ಸಂಭೂತ್ಯ ಅಮೃತಮಶ್ನುತೆ. ಅಮೃತಂ ಅಂದ್ರೆ ನಾವು ಅಮೃತ, ನಿಜವಾದ ಅಮೃತ ಯಾವುದು? ನಾವು ಮರಳಿ ಭಗವದ್ಧಾಮಕ್ಕೆ ಹೋದಾಗ ಶಾಶ್ವತವಾದ ಜೀವನವನ್ನು ನಡೆಸಬಹುದು. ಸೊ ಯಾವಾಗ ಸಂಭೂತಿ ಯಾವುದು, ಅಸಂಭೂತಿ ಯಾವುದು, ಯಾವಾಗ ಅನಿತ್ಯ ಯಾವುದು, ನಿತ್ಯ ಯಾವುದು ಅಂತ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡ್ರೆ ಶಾಶ್ವತವಾದ ಗೋಲೋಕ ವೃಂದಾವನ ಧಾಮ ಅಥವಾ ವೈಕುಂಠ ಧಾಮವನ್ನು ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಮೃತ್ಯುಲೋಕ ಅಥವಾ ಸಾವಿನ ಲೋಕವಾದ ಈ ಭೌತಿಕ ಲೋಕವನ್ನು ದಾಟಿ ಶಾಶ್ವತವಾದ ಲೋಕ ವೈಕುಂಠ ಧಾಮಕ್ಕೆ, ಗೋಲೋಕ ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಈ ಶ್ಲೋಕದ ಒಳ ಅರ್ಥ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏನಾದ್ರೂ ಪ್ರಶ್ನೆ, ಕಮೆಂಟ್ಸ್ ಅಥವಾ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು. ಹರೇ ಕೃಷ್ಣ. ಸೊ ಅರ್ಥ ಆಗ್ತಾ ಇದೆ ಅಲ್ಲ ನನ್ಗೆ? ಅಂದ್ರೆ ಯಾವ ಕ್ಲಾಸಲ್ಲೂ ಹೆಚ್ಚು ಪ್ರಶ್ನೆ ಬರ್ತಾ ಇಲ್ಲ, ಅದಕ್ಕೆ ನನಗೆ ಏನು ಡೌಟ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆಯೋ ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಅಥವಾ ಈಶೋಪನಿಷತ್ ಸ್ವಲ್ಪ ಫಿಲಾಸಫಿಕಲ್ ಇದೆ ಖಂಡಿತವಾಗಿ, ಆದ್ರೆ ಅಟ್ಲೀಸ್ಟ್ ಆದಷ್ಟು ಸರಳ ರೀತಿಯಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಹೋಪ್ಫುಲಿ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆಗಳು ಇದೆಯೋ? ಹರೇ ಕೃಷ್ಣ. ಅಥವಾ ಅಟ್ಲೀಸ್ಟ್ ನಿಮ್ಗೆ ಪ್ರಶ್ನೆ ಇಲ್ಲದಿದ್ರೆ ನಾನೇ ಪ್ರಶ್ನೆ ಕೇಳ್ತೇನೆ, ಒಂದೆರಡು. ಸೊ ಅನಿತ್ಯವಾದದ್ದು ಯಾವುದು? ಶರೀರ. ಅನಿತ್ಯವಾದದ್ದು ಯಾವುದು? ಶರೀರ. ಆಮೇಲೆ ಇಂದ್ರಿಯ ಭೋಗಗಳು. ಈ ಭೌತಿಕ ಈ ಭೌತಿಕ ಪ್ರಕೃತಿ. ಹೌದು, ಈ ಭೌತಿಕ ಪ್ರಕೃತಿ. ಮತ್ತೆ ಈ ಭೌತಿಕ ಪ್ರಕೃತಿಯಲ್ಲಿ ಇಂದ್ರಿಯ ಭೋಗ ಮಾಡ್ಲಿಕ್ಕೆ ಹೋಗಿ ಅದು ಇಂದ್ರಿಯ ಭೋಗವೇ ನಮಗೆ ಶಾಶ್ವತವಾದ ಸುಖ ನೀಡುತ್ತದೆ ಅಂತ ಒಂದು ತಪ್ಪು ಅಭಿಪ್ರಾಯ. ಆಕ್ಚುಲಿ ಇದೆಲ್ಲ ಅನಿತ್ಯವಾದದ್ದು, ಏನು ಭೌತಿಕವಾದ ವಿಷಯ. ಅದಕ್ಕೆ ಏನು ಯಾವುದು ಭೌತಿಕ ಮ್ಯಾಟರ್, ಜಡ ವಸ್ತು ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು. ನಿತ್ಯವಾದದ್ದು ಯಾವುದು? ಆಧ್ಯಾತ್ಮಿಕವಾದ ಕರೆಕ್ಟ್. ಆತ್ಮ ಮತ್ತೆ ಪರಮಾತ್ಮ ನಿತ್ಯವಾದ ಸ್ಪಿರಿಟ್ ಜೀವಾತ್ಮ. ಕಂಟ್ರೋಲರ್ ಆಫ್ ಜಡ ಮತ್ತೆ ಆತ್ಮ ಯಾರು? ದೇವೋತ್ತಮ ಪರಮ ಪುರುಷ ಕೃಷ್ಣ. ಸೊ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾನೆ, ಸೊ ಆವಾಗ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಅನಿತ್ಯವಾದದ್ದು ಜಡ ವಸ್ತುಗಳು ಮತ್ತೆ ಭೌತಿಕ ಶರೀರ, ಭೌತಿಕ ಲೋಕ. ನಿತ್ಯವಾದದ್ದು ಜೀವಾತ್ಮ ಮತ್ತೆ ಪರಮಾತ್ಮನ ನಡುವೆ ಇರುವಂತಹ ಶಾಶ್ವತವಾದ ಸಂಬಂಧ, ನಿತ್ಯವಾದ ಸನಾತನ ಧಾಮ. ಸೊ ಇದು ನಿತ್ಯವಾದದ್ದು. ಸೊ 3 ಶ್ಲೋಕಗಳಲ್ಲಿ ನಮಗೆ ಸಂಭೂತಿ ಅಸಂಭೂತಿ ಇದರ ಬಗ್ಗೆ ವಿವರಿಸಲಾಗಿದೆ.
ಸೊ ಪ್ರಪ್ರಥಮವಾದ ಇದು 12ನೇ ಶ್ಲೋಕದಲ್ಲಿ ಸಂಭೂತಿ ಅಂದ್ರೆ ಆ ಇದು ಭೌತಿಕವಾದ ವಿಷಯ, ಆಮೇಲೆ ನಿರಾಕಾರವಾದವನ್ನು ಸಂಭೂತಿ ಅಂತ ವಿವರಿಸಲಾಗಿತ್ತು. 2ನೇ ಇದರಲ್ಲಿ ದೇವತೆಗಳು ಮತ್ತೆ ಮನುಷ್ಯರು ಎಲ್ಲ ಅಸಂಭೂತಿ, ದೇವೋತ್ತಮ ಪರಮ ಪುರುಷನನ್ನು ಸಂಭೂತಿ ಅಂತ ವಿವರಿಸಲಾಗಿದೆ. 14ನೇ ಶ್ಲೋಕದಲ್ಲಿ ಅನಿತ್ಯ ಮತ್ತು ನಿತ್ಯ ಇದರ ಆಧಾರದ ಮೇಲೆ ಭಗವಂತನ ವಿಷಯ, ಅದು ಭಗವತ್ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು, ಇದು ನಿತ್ಯವಾದ ವಿಷಯ, ಇದು ಸಂಭೂತಿ. ಮತ್ತು ಅದನ್ನು ಬಿಟ್ಟು ಅವಿದ್ಯೆಯಲ್ಲಿ ಅಜ್ಞಾನದಲ್ಲಿ ಅನಿತ್ಯವಾದ ವಿಷಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದು, ಇದು ಅಸಂಭೂತಿ. ಈ ಆಧಾರದ ಮೇಲೆ 14ನೇ ಶ್ಲೋಕ ವಿವರಿಸಲಾಗಿದೆ. ಹರೇ ಕೃಷ್ಣ. ಸೊ ಎನಿಹೌ ಪುಸ್ತಕ ಇದೆ. ಪ್ರಭು ಹರೇ ಧನ್ಯವಾದ ಕೃಷ್ಣ. ಪ್ರಭು. ಧನ್ಯವಾದ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಪ್ರಭು ಸಂಭೂತಿ ಅಂದ್ರೆ? ಸಂಭೂತಿ ಇದು ಸಂಸ್ಕೃತ್ ವರ್ಡ್. ಸಂಭೂತಿ ಅಸಂಭೂತಿ ಇದರ ಅರ್ಥ ಏನು? ಸಂಭೂತಿ ಶಾಶ್ವತವಾದದ್ದು, ಅಥವಾ ಅದರ ಸಂಭೂತಿ ಅಂದ್ರೆ ಅದರ ಮೇಲೆ ಅವಲಂಬಿತವಾದದ್ದು. ಈಗ ಭಗವಂತನ ಮೇಲೆ ಎಲ್ಲರೂ ಅವಲಂಬಿತರು, ಅದರಿಂದ ಭಗವಂತನ ಸಂಭೂತಿ ಅಂತ ಹೇಳ್ತಾರೆ. ಸೊ ಸರಿ. ಅದು ಅವಲಂಬಿತವಾದಂತಹ ವಸ್ತು, ಅದನ್ನು ಸಂಭೂತಿ ಅಂತ ಹೇಳ್ತಾರೆ. ಸೊ ಅಶಾಶ್ವತವಾದ ಅನಿತ್ಯವಾದ ವಸ್ತು ಇದು ಅಸಂಭೂತಿ. ಯಾಕಂದ್ರೆ ಪೆರಿಷಬಲ್ ಇದೆಲ್ಲ. ಇವತ್ತು ಈ ದೇಹದಲ್ಲಿ ಇರ್ತೇವೆ, ಮುಂದಿನ ಜನ್ಮದಲ್ಲಿ ಯಾವ ದೇಹ ಇರ್ತದೆ ಗೊತ್ತಿಲ್ಲ, ಅನಿತ್ಯವಾದದ್ದು. ಇನ್ನೊಂದು 20, 30, 40 ವರ್ಷದಲ್ಲಿ ಈ ದೇಹದಲ್ಲಿ ನಾವು ಇರ್ತೇವೋ ಇಲ್ಲೋ ಗೊತ್ತಿಲ್ಲ, ಬೇರೆ ದೇಹಕ್ಕೆ ಹೋಗ್ಬೇಕಾಗ್ಬೋದು. ನಾವು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆದ್ರೆ ಆಧ್ಯಾತ್ಮಿಕ ದೇಹ ಸಿಗ್ತದೆ. 100% ಪ್ಯೂರ್ ಆಗ್ಬೇಕು. We have to become 100% ಪ್ಯೂರ್. ಸೊ ಅಟ್ ಲೀಸ್ಟ್ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು, ಅದು ಭಕ್ತಿ ಸೇವೆಯನ್ನು ಮಾಡ್ಬೇಕು. ಸೊ ಆವಾಗ 100% ಪ್ಯೂರ್ ಆದಾಗ ವಿ ಗೆಟ್ ದಿ ಆಧ್ಯಾತ್ಮಿಕ ಬಾಡಿ. ಇಲ್ದಿದ್ರೆ ಏನಾಗ್ತದೆ, ಮತ್ತೆ ಬೇರೆ ಬೇರೆ ಶರೀರ. ಹರೇ ಕೃಷ್ಣ. ಬೇರೆ ಏನಾದ್ರೂ Thank you, ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ, ಧನ್ಯವಾದಗಳು. ಸೊ 14 ಶ್ಲೋಕಗಳು ಮುಗಿದಿದೆ. ಮುಂದಿನ ಕ್ಲಾಸ್ ಅಲ್ಲಿ 15ನೇ ಶ್ಲೋಕ. ಇಲ್ಲಿ ಈ 14ನೇ ಶ್ಲೋಕದಲ್ಲಿ ಸಂಭೂತಿ ಅಸಂಭೂತಿ ಪಾರ್ಟ್ ಮುಗಿತಾ ಇದೆ. 15ನೇ ಶ್ಲೋಕದಿಂದ ನೆಕ್ಸ್ಟ್ ಬೇರೆ ಟಾಪಿಕ್ ಸ್ಟಾರ್ಟ್ ಆಗ್ತಾ ಇದೆ, ಅದನ್ನು ನೋಡೋಣ. ಹರೇ ನಿಜವಾಗಿ ಕೃಷ್ಣ ಹರೇ ಕೃಷ್ಣ. ಪ್ರಭು. ಒಂದೊಂದು ಚಾಪ್ಟರ್ ಆದ್ಮೇಲೆ ಒಂದ್ ಸ್ವಲ್ಪ ಕ್ವಿಜ್ ತರ ಕೊಡಿ ಪ್ರಭು, ಅವಾಗ ನಮ್ಗೆ ಎಷ್ಟು ಗೊತ್ತಿದೆ ಗೊತ್ತಾಗ. ನಾನು ಅದು ಲಾಸ್ಟ್ ಟೈಮ್ ಉಪದೇಶಾಮೃತಕ್ಕೆ ಮಾಡಿದ್ವಲ್ಲ, ಆ ಟೈಪ್ ಆಗ ಕೇಳ್ತೇನೆ ಮೋಹನ್ ಪ್ರಭುಜಿ ಅವರಿಗೆ, ಒಂದು ಕ್ವಿಜ್ ಮಾಡ್ಲಿಕ್ಕೆ ಆಗ್ತದ ಅಂತ ಲಾಸ್ಟಿಗೆ. ಇಲ್ದಿದ್ರೆ ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವೇ ಒಂದು ಸೆಷನ್ ಅನ್ನ ಬರೀ ಕ್ವಿಜ್ ತರ ಕ್ವಶನ್ ಆನ್ಸರ್, ಅದಕ್ಕೆ ಒಂದು ಸೆಷನ್ ಅನ್ನು ಇಟ್ಬಿಡೋಣ. ಸೊ ಅಫ್ಕೋರ್ಸ್ ನಾನು ಕ್ಲಾಸ್ ಆದ್ಮೇಲೆ ಇದೇ ರೀತಿ ಅದಕ್ಕೆ ನಿಮ್ದು ಪ್ರಶ್ನೆ ಇಲ್ದಿದ್ರೆ ಕೇಳ್ತಾ ಇದ್ದೇನೆ. ಸೊ ದಟ್ ಅಂದ್ರೆ ಸ್ವಲ್ಪ ಪ್ರಶ್ನೆ ಉತ್ತರ ಮಾಡಿದಾಗ ಸ್ವಲ್ಪ ಅರ್ಥ ಆಗ್ತದೆ. ಸೊ ನೋಡೋಣ, ಸ್ವಲ್ಪ ಕ್ವಿಜ್ ತರ ಏನಾದ್ರೂ ಮಾಡೋಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಧನ್ಯವಾದ ಪ್ರಭು. ಧನ್ಯವಾದ. ಓಕೆ, ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ದಿದ್ರೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡ್ಬೋದು. ವೈಷ್ಣವ ಪ್ರಣಾಮದೊಂದಿಗೆ ಕ್ಲಾಸ್ ಅನ್ನು ಕ್ಲೋಸ್ ಮಾಡೋಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭು. ಹರೇ ಕೃಷ್ಣ. ದಂಡೋತ್ ದಂಡೋತ್ ಪ್ರಣಾಮ್. ಪ್ರಣಾಮ ಪ್ರಭು. ಹರೇ ದಂಡೋತ್ ಕೃಷ್ಣ ಪ್ರಣಾಮ್. ಪ್ರಭುಜಿ ಪ್ರಣಾಮ್. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಧನ್ಯವಾದ ಪ್ರಭು. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ.